सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः। अज्ञानतिमिरान्धस्य ज्ञानाञ्जनशलाकया चक्षुरोन्मीलितं येन तस्मै श्रीगुरवे नमः। गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव परब्रह्म तस्मै श्रीगुरवे नमः। स्थावरं जङ्गमं व्याप्तं यत्किञ्चित् सचराचरं तत्पदं दर्शितं येन तस्मै श्रीगुरवे नमः। चिन्मयं व्यापि यत्सर्वं त्रैलोक्यं सचराचरं तत्पदं दर्शितं येन तस्मै श्रीगुरवे नमः। त्वमेव माता च पिता त्वमेव त्वमेव बन्धुश्च सखा त्वमेव त्वमेव विद्या द्रविणं त्वमेव त्वमेव सर्वं मम देवदेव त्वमेव सर्वं गुरुदेवदेव। ॐ यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः। ध्यानावस्थिततद्गतेन मनसा पश्यन्ति यं योगिनः यस्यान्तं न विदुःसुरासुरगणाः। देवाय तस्मै नमः देवाय तस्मै नमः। ಮಾಂಡುಕ್ಯ ಉಪನಿಷತ್ತು ಮೊದಲಿಂದಲೂ ಮಾಂಡುಕ್ಯ ಉಪನಿಷತ್ತನ್ನೇ ಮಾಡ್ತಾ ಇದ್ದೀವಿ. ಯಾಕೆ? ಏಕಂ ಮಾಂಡುಕ್ಯಮೇವಾಲಂ ಮುಮುಕ್ಷೂಣ ವಿಮುಕ್ತಯೇ. ಮುಮುಕ್ಷಿಗಳಿಗೆ ಮಾಂಡುಕ್ಯ ಉಪನಿಷತ್ತು ಒಂದು ಸಾಕು, ಅವರ ಸ್ವಸ್ಥಿತಿಯನ್ನು ಪಡೆಯಲಿಕ್ಕೆ. ಮುಕ್ತಿಕೋಪನಿಷತ್ತಲ್ಲಿ ಬರುತ್ತೆ ಮಾಂಡುಕ್ಯ ಉಪನಿಷತ್ತು ಒಂದು ಸಾಕು. ಸೊ ನಾವು ಮಾಂಡುಕ್ಯ ಉಪನಿಷತ್ತು ತೊಗೊಂಡಿದ್ದೀವಿ. ಇದರ ಜೊತೆ ನಮಗೆ ಬೇಕಾದಾಗ ಛಾಂದೋಗ್ಯ, ತೈತ್ರಿಯ, ಭಗವದ್ಗೀತೆ ಎಲ್ಲ ತೊಗೊಂಡು ಸಪೋರ್ಟ್ ತೊಗೊಂಡು ಮುಂದೆ ಹೋಗ್ತೀವಿ. ಮೇಯ್ನು ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಮಾಂಡುಕ್ಯ ಮಾತ್ರ. ಓಂ ಇತ್ಯೇತಕ್ಷರಮಿದಂ ಸರ್ವಂ, ಇದೆಲ್ಲ ಓಂ ತಸ್ಯ ಉಪವ್ಯಾಖ್ಯಾನ.
ಎಕ್ಸ್ಪೊಸಿಷನ್, ಎಕ್ಸ್ಟೆನ್ಸಿವ್ ಎಕ್ಸ್ಪೊಸಿಷನ್. ಏನು ಓಮು? ಭೂತ ಭವತ್ ಭವಿಷ್ಯದಿತಿ ಸರ್ವಂ ಓಂಕಾರ ಏವ. ಭೂತ ಆಗೋಗಿರೋದು, ಭವತ್ ಇವಾಗಿರೋದು, ಭವಿಷ್ಯತ್ ಮುಂದೆ ಆಗಬೇಕಾಗಿರೋ ನಮ್ಮ ಅನುಭವ, ನಮ್ಮ ಹಿಂದೆ ಆಗಿರೋ ಅನುಭವ, ಇವಾಗಿನ ಅನುಭವ, ಮುಂದೆ ನಮಗೆ ಆಗೋ ಅನುಭವಗಳು, ಅಥವಾ ವರ್ತಮಾನ ಪ್ರಪಂಚ, ಭೂತ ಪ್ರಪಂಚ, ಮುಂದೆ ಏನಾಗುತ್ತೆ ಈ ಭೂಮಿ, ಅದು ಎಲ್ಲ ಓಂ. ಅದಲ್ಲದೆ ಯಚ್ಚ ಅನ್ಯತ್ರಿಕಾಲಾತೀತಂ, ಈ ಮೂರೂ ಕಾಲ ಅಲ್ಲದೇನೆ ಇನ್ನೇನಿದೆ, ಭೂತ ಭವತ್ ಭವಿಷ್ಯತ್ ಅಲ್ಲದೆ ಇನ್ನೇನಿದೆ ಅದು ಕೂಡ ಓಂ. ನಮ್ಮ ಅನುಭವಕ್ಕೆ ಬರದೇ ಇರೋ ಪ್ರಪಂಚ ಇದೆ. ನಿದ್ರೆಯಲ್ಲಿ ನಮಗೆ ಯಾವ ಅನುಭವವೂ ಇಲ್ಲ. ಅಥವಾ ಸೂಕ್ಷ್ಮ, ಈಗ ನಮ್ಮ ಸ್ಪೇಸು, ನಮ್ಮ ಮಧ್ಯೆ ಇರೋ ಆಕಾಶದಲ್ಲಿ ಇಲ್ಲಿ ಅಲ್ಟ್ರಾವೈಲೆಟ್ ಅಂತೆ, ಇನ್ಫ್ರಾರೆಡ್ ಅಂತೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಏನೇನೋ ಇದೆ, ನಮ್ಮ ಅನುಭವಕ್ಕೆ ಬಂದಿದೆಯಾ, ಅದು ಓಂ. ಯಾವುದನ್ನು ಬಿಟ್ಟಿಲ್ಲ. ಸರ್ವಮೋಂಕಾರ ಏವ. ಸರ್ವಂ ಏತದ್ ಬ್ರಹ್ಮ ಅದು ಹೇಳಿದ್ರು. ಭೂತ ಭವತ್ ಭವಿಷ್ಯತ್ ಎಲ್ಲ ಕವರ್ ಮಾಡಿದ್ರು. ಇದೆಲ್ಲವೂ ಬ್ರಹ್ಮ ಅಂದ್ಬಿಟ್ರು. ಅಲ್ಲಿ ಇದೆಲ್ಲವೂ ಓಂ ಅಂದರು, ಇಲ್ಲಿ ಇದೆಲ್ಲವೂ ಬ್ರಹ್ಮ ಅಂದರು. ಓಂ ಅಂದರೆ ಬ್ರಹ್ಮ. ಅರ್ಥ ಆಯ್ತಾ? ಎಲ್ಲವೂ ಬ್ರಹ್ಮ, ಎಲ್ಲವೂ ಓಂ ಅಷ್ಟೇ ಅಲ್ಲ. ನೆಕ್ಸ್ಟು ಐ ಆಮ್ ಆತ್ಮ ಬ್ರಹ್ಮ, ದಿಸ್ ಆತ್ಮನ್ ಈಸ್ ಆಲ್ಸೋ ಬ್ರಹ್ಮ. ದಿಸ್ ಆತ್ಮನ್, ಎಲ್ಲವೂ ಬ್ರಹ್ಮ ಆದಮೇಲೆ ದಿಸ್ ಆತ್ಮನ್ ಈಸ್ ಬ್ರಹ್ಮನ್. ಯಾಕೆ? ಒಳಗಡೆ ದರ್ಶನ ಮಾಡ್ಕೋಬೇಕು. ಬ್ರಹ್ಮವನ್ನು ಪಡೀಬೇಕಾದ್ರೆ ನಾವು ಒಳಗಡೆ ಹೋಗಬೇಕು. ಹೊರಗಡೆ ಏನೇ ಸರ್ಕಸ್ ಮಾಡಿದರೂ ಬ್ರಹ್ಮವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಹೊರಗಡೆ ಬರುವುದೆಲ್ಲ ನಮ್ಮ ಇಂದ್ರಿಯಕ್ಕೆ ಅನುಭವಕ್ಕೆ ಬರುವ ಪ್ರಪಂಚ. ಇಂದ್ರಿಯ ಅನುಭವಗಳಲ್ಲಿ ಬರುವ ಪ್ರಪಂಚವನ್ನು, ಬ್ರಹ್ಮವನ್ನು ಹೇಗೆ ನೋಡೋದು? ಇಂದ್ರಿಯಾತೀತವನ್ನು ಪಡೆಯಲು ನೋಡಿ, ಇಂದ್ರಿಯಕ್ಕೆ ಅಳವೇ ಕಗ್ಗ. ಇಂದ್ರಿಯಾತೀತವನ್ನು ಅದನ್ನು ಪಡೆಯಲು ಇಂದ್ರಿಯಗಳಿಗೆ ಸಾಧ್ಯನೇ? ಇಂದ್ರಧನಸ್ಸು ಕೈದೋಟಿಗೆಡುವುದೇ ಕಾಮನ ಬಿಲ್ಲಿದೆ, ಅದನ್ನು ದೋಟಿಲಿ ಹಿಡಿಯೋಕ್ಕಾಗುತ್ತಾ? ತಂದ್ರಿ ಬಿಡೆ ದೊರಕು, ಆಲಸ್ಯ ಬಿಟ್ಟರೆ ಸಿಗುತ್ತೆ. ಆಲಸ್ಯ ಬಿಟ್ಟರೆ ಯಾವುದು ಸಿಗುತ್ತೆ? ಆಲಸ್ಯ ಬಿಟ್ಟರೆ ಯಾವುದು ಸಿಗುತ್ತೆ? ಎಲ್ಲ ಹೋಗ್ಬಿಟ್ಟಿದ್ದೀರಾ ಅಂದ್ಕೊಂಡೆ. ಎಲ್ಲರೂ ಹೋಗ್ಬೇಡಿ. ಆಲಸ್ಯ ಬಿಟ್ಟರೆ ಎಲ್ಲಿ ಸಿಗುತ್ತೆ? ಬ್ರಹ್ಮ. ಆಲಸ್ಯ ಆಲಸ್ಯ ಎಲ್ಲಿದೆ? ನಮ್ಮಲ್ಲಿದೆ. ಆಲಸ್ಯ ನಮ್ಮೊಳಗಡೆ, ಆಲಸ್ಯವೇ ಆವರಿಸಿಬಿಟ್ಟಿದೆ ನಮ್ಮನ್ನು. ನಾವು ಆಲಸ್ಯದ ಮಧ್ಯೆ ಇದ್ದೀವಿ. ಭೂಮಿ ಇದೆಯಲ್ಲ, ಭೂಮಿ ರೆಪ್ರೆಸೆಂಟ್ ತಮೋಗುಣ. ತಮೋಗುಣ ಗೊತ್ತಾ? ತಾವರೆ ಹೂವು, ನೀವು ತಾವರೆ ಹೂವು ಎಲ್ಲಿ ಹುಟ್ಟುದು? ಕೆಸರಲ್ಲಿ. ತಮೋಗುಣ ಬೆಳೆಯೋದಲ್ಲಿ, ನೀರಲ್ಲಿ. ರಜೋಗುಣ ಅರಳೋದಲ್ಲಿ, ಆಕಾಶದಲ್ಲಿ. ಸತ್ವ ಬ್ರಹ್ಮ ಅಲ್ಲಿರೋದು. ಬ್ರಹ್ಮ ಸೃಷ್ಟಿಕರ್ತ. ನೀವು ಸತ್ವದಲ್ಲಿದ್ದರೆ ನೀವು ಸೃಷ್ಟಿ ಮಾಡ್ಬೋದು. ಕ್ರಿಯೇಟಿವಿಟಿ ಬರೋದು ಸತ್ವದಲ್ಲಿ. ತಾವರೆ ಹೂ, ಅದಕ್ಕೆ ತಾವರೆ ಹೂ ಮೇಲೆ ಬ್ರಹ್ಮ. ಅರ್ಥ ಆಯ್ತಾ? ಎಲ್ಲವೂ ಇದೆ. ಸತ್ವನೂ ಇದೆ, ರಜಸ್ಸು ಇದೆ, ತಮಸ್ಸು ಇದೆ, ಭೂಮಿ ಇದೆ, ಎಲ್ಲ ಇದೆ. ಹಾಗೆ ತಗೊಳ್ಳಿ. ನಮಗೇನು ಬೇಕು? ಹೊರಗಡೆ ಇರೋದನ್ನು ನಾವು ಇದು ಹಾಗೆ ಇದು ಹೀಗೆ ಅಂತ ಯಾವುದನ್ನು ನಾವು ಕಡಿಮೆ ಅಥವಾ ಮೇಲು ಆ ಥರ ಏನು ಮಾಡಲಿಕ್ಕೆ ಹೋಗಲ್ಲ. ಎಲ್ಲ ಪ್ರಕೃತಿ ಕರೆಕ್ಟಾಗಿದೆ. ಸರ್ವಂ ಏತದ್ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ಸ್ವಯಮಾತ್ಮ ಚತುಷ್ಪಾದ. 4 ಪಾದಗಳು. ಜಾಗೃತ ಸ್ಥಾನ, ಸಪ್ತಾಂಗ, ಏಕೋನವಿಂಶತಿ ಮುಖ, ಸ್ಥೂಲ ಬುಕ್, ವೈಶ್ವಾನರ ಪ್ರಥಮ ಪಾದ. ಸ್ವಪ್ನಸ್ಥಾನ ಅಂತಃಪ್ರಜ್ಞ, ಸಪ್ತಾಂಗ, ಏಕೋನವಿಂಶತಿ ಮುಖ, ಪ್ರವಿಯುಕ್ತ ಮುಖ ಸೂಕ್ಷ್ಮ. ಅವನಿಗೆ ತೈಜಸೋ ದ್ವಿತೀಯ ಪಾದ. ಮೊದಲನೇವನಿಗೆ ವೈಶ್ವಾನರ, ಎರಡನೇವನಿಗೆ ತೈಜಸ, ಮೂರನೇವನಿಗೆ ಪ್ರಾಜ್ಞಾ. ಯತ್ರ ಸುಪ್ತೋನ ಕಂಚನ ಕಾಮಂ, ಕಾಮ ಅಲ್ಲೇನಿಲ್ಲ, ಕಾಮ ಇಲ್ಲ, ಡಿಸೈರ್ ಇಲ್ಲ. ನ ಕಂಚನ ಸ್ವಪ್ನಂ ಪಶ್ಯತಿ, ಡ್ರೀಮ್ ಇಲ್ಲ. ಡ್ರೀಮ್ ಅನ್ನೋದು ನಿದ್ದೆಯಲ್ಲಿ ಬರೋ ಡ್ರೀಮ್ ಅಲ್ಲ. ನೀವು ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡ್ತೀರ, ಅದು ಡ್ರೀಮೇ. ಸುಮ್ಮನೆ ಕೂತ್ಕೊಂಡು ನೀವೆಲ್ಲೋ ಹೋಗ್ತಿರಲ್ವ, ಈಗೆಲ್ಲೋ ಹೋಗಿ ಬಂದಿದ್ರಲ್ವ, ಆವಾಗವಾಗ ಅಲ್ಲಿದ್ದು ಆಲೋಚನೆ ಬರುತ್ತಲ್ಲ, ಅದು ಡ್ರೀಮೇ. ಅದು ಡ್ರೀಮೇ. ಕೂತ್ಕೊಂಡು ಬೇರೆ ಆಲೋಚನೆ ಮಾಡೋದು.
ಅದು ಇಲ್ಲ, ಡಿಸೈರ್ ಇಲ್ಲ. ತತ್ ಅದಕ್ಕೆ ಸುಷುಪ್ತಿ ಸ್ಥಾನ ಏಕೀಭೂತಃ ಪ್ರಜ್ಞಾನ ಘನ ಆನಂದಮಯ ಆನಂದಬುಕ್ ಚೇತೋಮುಖ ಪ್ರಾಜ್ಞ ತೃತೀಯ ಪಾದ. ಇದು ಪ್ರಾಜ್ಞಾವಸ್ಥೆ, ಮೂರನೆಯ ಅವಸ್ಥೆ. ಯಥ ಸರ್ವೇಶ್ವರ, ಇವನು ಯಾರು? ಸರ್ವೇಶ್ವರ, ಸರ್ವಜ್ಞ, ಸರ್ವಾಂತರ್ಯಾಮಿ, ಯೋನಿ ಸರ್ವಸ್ಯ, ಇವನಿಂದೆಲ್ಲ ಹುಡ್ತಾರೆ. ಪ್ರಭವ ಅಪ್ಯಯವಿಹಿ ಭೂತ್, ಎಲ್ಲ ಇವನಿಂದೇ ಹುಡ್ತಾರೆ, ಇವನಲ್ಲೇ ಹೋಗಿ ಲಯ ಆಗ್ತಾರೆ. ನಾವು ಬೆಳಿಗ್ಗೆ ನಿದ್ದೆಯಿಂದ ಬರ್ತೀವಿ, ಸಾಯಂಕಾಲ ನಿದ್ದೆಗೆ ವಾಪಸ್ಸು ಹೋಗ್ತೀವಿ, ಹಿರಣ್ಯಗರ್ಭಕ್ಕೆ ಹೋಗ್ತೀವಿ. ಎಲ್ಲ ಪ್ರಾಣಿಗಳು ನಿದ್ದೆಯಿಂದ ಬರ್ತಾರೆ, ಪುನಃ ವಾಪಸ್ಸು ನಿದ್ದೆಗೆ ಹೋಗ್ತಾರೆ. ಸಾವಾದಗಳು ಎಲ್ಲ ಪ್ರಾಣಿಗಳು ಸಾಯ್ತವೆ, ಪುನಃ ವಾಪಸ್ಸು ಬರ್ತವೆ. ಎಲ್ಲಿಂದ ಬರ್ತಾರೆ? ಹಿರಣ್ಯಗರ್ಭದಿಂದ ಬರ್ತಾರೆ. ನಿದ್ದೆಯಲ್ಲೂ ಅಲ್ಲೇ ಹೋಗ್ತೀವಿ, ಸತ್ಮೇಲೂ ಅಲ್ಲೇ ಹೋಗ್ತೀವಿ. ಎಲ್ಲದಕ್ಕೂ ಆಧಾರ ಸರ್ವೇಶ್ವರ, ಸರ್ವಜ್ಞ, ಸರ್ವಂತರ್ಯಾಮಿ, ಯೋನಿ ಸರ್ವಸ್ಯ. ಎಲ್ಲರಿಗೂ ಇವನೇ ಉತ್ಪತ್ತಿ, ಇವನೇ ಪ್ರಳಯ. ಯಾರು? ನಿದ್ದೆ. ಇದು ಕಾನ್ಸೆಪ್ಟ್ ಉಪನಿಷತ್. ಇಲ್ಲಿ ಏನು ಬದಲಾವಣೆ ಮಾಡೋಕ್ಕಾಗಲ್ಲ. ಉಪನಿಷತ್ ಏನು ಹೇಳಿದೆ ಹಾಗೆ ತಗೊಳ್ಳೋದು. ಈಗ ನಮ್ಮ ಆಲೋಚನೆಗೆ, ನಮ್ಮ ಅನುಕೂಲಕ್ಕೆ, ನಮ್ಮ ಅನುಭವಕ್ಕೆ ಬರುವ ಥರ ನಿದ್ರಾವಸ್ಥೆಯನ್ನು ನಾವು ಅನಲೈಸ್ ಮಾಡೋದು. ಯಾಕೆಂದರೆ ನಿದ್ರೆಯಲ್ಲಿ ನಮಗೆ ಆನಂದ ಇದೆ. ಈ ಆನಂದ ನಮಗೆ ಎಚ್ಚರದ ಅವಸ್ಥೆಯಲ್ಲಿ ಬೇಕು, ಹೌದಾ? ಎಚ್ಚರದ ಅವಸ್ಥೆಯಲ್ಲಿ ಯಾಕೆ ನಮಗೆ ಆನಂದ ಇಲ್ಲ? ಯಾಕಿಲ್ಲ ನಮಗೆ ಆನಂದ? ಯಾಕಿಲ್ಲ ಎಚ್ಚರದ ಅವಸ್ಥೆಯಲ್ಲಿ? ಯೋಚನೆಗಳು ಒಳಗಡೆಯಿಂದ ಸ್ಪ್ರಿಂಗ್ ಬರ್ತಾ ಇರುತ್ತೆ. ಅದು ಮಾಡಿ, ಇದು ಮಾಡಿ. ಹಿಂದಿನ ದಿವಸ ಏನು ತಿಂದಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಇವತ್ತಿನ ಆಲೋಚನೆಗಳು. ಹಿಂದಿನ ದಿವಸ ಮಸಾಲೆ ಪೂರಿ, ಅದು ಯಾವುದೋ 36 ಐಟಮ್ಮು ಯಾವುದೋ ನಿಮ್ಮ ಫಂಕ್ಷನ್ಗೆ ಹೋಗಿ ತಿಂದ್ಬಿಟ್ಟು ಬಂದರೆ, ಇವತ್ತು ನಿಮ್ಮ ಆಲೋಚನೆಗಳು ಯಾವುದೋ ಸ್ಪೀಡಲ್ಲಿ ಹೋಗ್ತಾ ಇರ್ತವೆ, ಯಾವುದೋ ಸ್ಪೀಡಲ್ಲಿ. ಖಂಡಿತವಾಗಿ ಹೋಗುತ್ತೆ. ನೀವು ಗಂಜಿ ತಿಂದ್ಬಿಟ್ಟು ಬಂದು ಕೂತ್ಕೊಳ್ಳಿ, ಸುಮ್ಮನೆ ಬಿದ್ದಿರ್ತೀನಿ, ಏನು ಬೇಡ, ಗಿಡ ಮರ ನೋಡ್ಕೊಂಡಿರ್ತೀನಿ, ಆಲೋಚನೆಗಳು ಇರಲ್ಲ. ಸೊ ಈಗ ನಿದ್ರಾವಸ್ಥೆ ನೋಡಿ, ಸ್ವಲ್ಪ ಕೇರ್ಫುಲ್. ಇವಾಗ ಸಬ್ಜೆಕ್ಟಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ. ಇದು ನಿದ್ರಾವಸ್ಥೆಯನ್ನು ನಾವು ಏನು ಹೇಳ್ತೀವಿ? ಆನಂದ ಸ್ಥಿತಿ ಅಂತ ಹೇಳ್ತೀವಿ. ಆನಂದಮಯ, ಆನಂದಬುಕ್, ಚೇತೋಮುಖ, ಗೇಟ್ ವೇ. ಯಾವುದಕ್ಕೆ? ಸ್ವಪ್ನನೂ ಇದರಿಂದ ಬರುತ್ತೆ, ಜಾಗ್ರತೆನೂ ಇದರಿಂದ ಬರುತ್ತೆ. ಇದು ಗೇಟ್ ವೇ, ನಿದ್ರಾವಸ್ಥೆ, ಆನಂದಮಯ, ಆನಂದಬುಕ್, ಆನಂದ. ಉಪನಿಷತ್ತು ಇಲ್ಲಿ ನಿಲ್ಲಿಸಿ ತೈತ್ತರೀಯಕ್ಕೆ ಬರೋಣ. ಈ ಆನಂದವನ್ನು ನಾವು ಅನಲೈಸ್ ಮಾಡಬೇಕಾದ್ರೆ ನಮ್ಮಲ್ಲಿ ಕೆಲವು ಪರಿಕರಗಳಿದ್ದಾವೆ ಒಳಗಡೆ, ಇದೆಯಾ? ತೈತ್ತರೀಯ ಉಪನಿಷತ್ತಲ್ಲಿ ಸಪೋರ್ಟ್ ತಗೊಂಡು, ಪಂಚಕೋಶ ವಿವೇಕ ತಗೊಂಡು ನಾವು ಆ 2 ಸ್ಥಾನ, ಯಾವುದು? ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಎರಡನ್ನು ಅನಲೈಸ್ ಮಾಡ್ತಾ ಇದ್ದೀವಿ. ಮನೋಮಯ ಕೋಶಕ್ಕೆ ಹೋದ ಸರಿ ನಾವು ನೋಡೋದು, ಮಗುವಿನ ಒಂದು ಎಕ್ಸಾಂಪಲ್ ಹೇಳಿದೆ. ಒಂದು ಮಗು ಮಕ್ಕಳ ಜೊತೆ ಆಟ ಆಡ್ತಾ ಇರುತ್ತೆ. 2ನೇ ಕ್ಲಾಸ್ ಹುಡುಗ ಆಟ ಆಡ್ತಾ ಇರುತ್ತೆ ಹೊರಗಡೆ, ಆಯಿತಾ? ಸಾಯಂಕಾಲ ಅಮ್ಮ ಕರೀತಾಳೆ, ಹೋಮ್ವರ್ಕ್ ಮಾಡಬೇಕು ಬಾ. ಮಗು ಸೀದಾ ಒಳಗೆ ಬರುತ್ತೆ, ಹೋಮ್ವರ್ಕ್ ಮಾಡುತ್ತೆ. ಅಲ್ಲಿ ಮಕ್ಕಳ ಜೊತೆ ಇರುತ್ತೆ ಮಗು, ಫುಲ್ ಆಫ್ ಎಕ್ಸೈಟ್ಮೆಂಟ್, ಫುಲ್ ಆಫ್ ಆ್ಯಂಗ್ಸೈಟಿ, ಫುಲ್ ಆಫ್ ಫನ್. ಯಾಕೆ ಹೇಳ್ತೀನಿ? ಅದು ಮನೋಮಯ ಕೋಶದಲ್ಲಿದೆ. ಮನೋಮಯ ಕೋಶದಲ್ಲಿ ಸ್ಪ್ರೆಡ್ ಆಗಿರುತ್ತೆ. ಮನೋಮಯ ಕೋಶದಲ್ಲಿ ಅಷ್ಟು ಮಕ್ಕಳು ಅದು ಒಂದೇ ಆಗಿರುತ್ತೆ. ಯಾರು ಒಬ್ಬ ಹುಡುಗನಿಗೆ ನೋವಾದರೂ ಇದಕ್ಕೆ ನೋವಾಗುತ್ತೆ. ಸ್ಪ್ರೆಡ್ ಆಗಿದೆ. 3 ಡೈಮೆನ್ಷನ್ ಮನೋಮಯ ಕೋಶದಲ್ಲಿತ್ತದು. ಅದನ್ನು ಅಮ್ಮ ಕರೆದಾಗ ಅದು ಸ್ವಲ್ಪ ಸಾತ್ವಿಕ ಮಗು ಅಂತ ಇಟ್ಕೊಳ್ಳಿ, ವೆರಿ ಇಂಟೆಲಿಜೆಂಟ್ ಪರ್ಸನ್. ಅಮ್ಮ ಕರೆದ ಕೂಡಲೇ ಜವಾಬ್ದಾರಿ ಇದೆ, ಅದಕ್ಕೆ ಬಂದುಬಿಡ್ತು ಒಳಗಡೆ. ನಾನು ಹೇಳಿದೆ, ಬೋರ್ವಾಗಿ ನೆಲದಲ್ಲಿ ಕೂತು ಮಲ್ಕೊಂಡು ಕಾಪಿ ಬರೆಯೋಕ್ಕೆ ಶುರು ಮಾಡಿದಾಗ ಅದರ ಕಣ್ಣು, ಅದರ ಕೈ, ಅದರ ಉಸಿರು ಎಲ್ಲ ಕಾನ್ಸಂಟ್ರೇಷನ್ ಫುಲ್ 100%. ವಿಜ್ಞಾನಮಯ ಕೋಶಕ್ಕೆ ಬಂದಿದೆ ಅದು, ಕರೆಕ್ಟಾ? ಶುದ್ಧ ಸತ್ವ, ವಿಜ್ಞಾನಮಯ ಕೋಶ. ಬೇರೆ ಯಾವ ಡಿಸ್ಟ್ರಾಕ್ಷನು ಇಲ್ಲ ಅದಕ್ಕೆ. ಹೊರಗಡೆ ಶಬ್ದನೂ ಕೇಳಲ್ಲ, ಯಾಕೆಂದರೆ ಕಾಪಿ ಮೇಲೆ ಅದು ಕಾನ್ಸಂಟ್ರೇಟ್ ಮಾಡ್ತಾ ಇದೆ. ವಿಜ್ಞಾನಮಯ ಕೋಶಕ್ಕೆ ಏನು ಹೇಳ್ತೀರಿ? ಶ್ರದ್ಧೈವ ಶಿರಃ, ಋತಂ ದಕ್ಷಿಣ ಪಕ್ಷ, ಸತ್ಯಮುತ್ತರ ಪಕ್ಷ, ಯೋಗ ಆತ್ಮ ಅಂದರೆ ಈ ಮಗು ಬೋರ್ಲಿ ಬಿದ್ದು
ಬರೀತಾ ಇದೆಯಲ್ಲ ಸಿಂಗಲ್ ಪಾಯಿಂಟೆಡು ಯೋಗ, ಇದು ಮಹತ್ವದ ಜೊತೆ ಸೇರ್ಕೊಂಡ್ಬಿಟ್ಟಿದೆ. ಇನ್ನೊಂದು ಸರಿ ಹೇಳ್ತೀನಿ, ಈ ಮಗುವಿನ ಮೂಲಕ ಮಹತ್ತತ್ವ ಕೆಲಸ ಮಾಡ್ತಾ ಇದೆ ಅಥವಾ ಮಗು ತನ್ನನ್ನು ಮಹತ್ತತ್ವಕ್ಕೆ ಸೇರ್ಕೊಂಡಿದೆ. ಎರಡು ಒಂದೇ. ಯಾಕೆಂದರೆ 100% ಕಾನ್ಸಂಟ್ರೇಷನ್. ವಿಜ್ಞಾನಮಯ ಕೋಶದಲ್ಲಿ ಸ್ಪ್ರೆಡ್ ಆಗಿರ್ತೀರಿ, ನಿಮಗೆ ಸಮಾಧಾನ ಇರುತ್ತೆ, ಡಿಸ್ಟ್ರಾಕ್ಷನ್ ಇರೋದಿಲ್ಲ, ಏಕಾಗ್ರತೆ ಇರುತ್ತೆ, ಭಾಳ ಭಾಳ ಹತ್ತಿರ ಆಗಿರ್ತೀರ ನೀವು ಮಹತ್ತತ್ವಕ್ಕೆ. ಈ ಮಹತ್ತತ್ವಕ್ಕೆ ಯಾರು ಹತ್ತಿರ ಆಗಿರ್ತಾರೆ, ಈ ವಿಜ್ಞಾನಮಯ ಕೋಶದಲ್ಲಿ ಏನು ಮಾಡ್ತಾರೆ, ಅವರು ಏನು ಪಡೀತಾರೆ, ಏನು ಬೇಕೋ ಅದನ್ನು ಪಡೀತಾರೆ ಅಂತಿದೆ ಉಪನಿಷತ್ತಲ್ಲಿ ಫಲಶ್ರುತಿ. ವಿಜ್ಞಾನಮಯ ಕೋಶದಲ್ಲಿ ಯಾರು ಜಾಸ್ತಿ ತಮ್ಮನ್ನು ತೊಡಗಿಸಿಕೊಡ್ತಾರೆ ಅಂದರೆ ಅವರು ಈಗ ಆ ಹುಡುಗ ಒಂದು ವೇಳೆ ಅವನು 25 ವರ್ಷ ಆದಾಗ ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದರೆ ಯಾವುದೋ ಒಂದು ಹೈಯರ್ ಪೊಸಿಷನ್ಗೆ ಹೋಗಿ ದೊಡ್ಡ ಪವರ್ ಪೊಸಿಷನಲ್ಲಿ ಇರ್ತಾನೆ ಅಂತ ಇಟ್ಕೊಳ್ಳಿ. ಅವನು ಏನು ಬೇಕೋ ಅವನು ಸಿಕ್ಕಿದೆ. ಮೆಟೀರಿಯಲ್ ಲೈಫಲ್ಲಿ ಕೇರ್ಫುಲ್, ಮೆಟೀರಿಯಲ್ ಲೈಫಲ್ಲಿ ಯದಿಚ್ಛಸಿ ತಥ್ಯ ತತ್, ಅವನು ಏನು ಬೇಕೋ ಅದು ಸಿಕ್ಕಿದೆ. ಈಗ ನಮ್ಮ ಪ್ರಾಬ್ಲಮ್ಮು ಹೋದ ಸರಿ ಇದೇ ಹೇಳಿದ್ದು, ಆ ಮಗು 2ನೇ ಕ್ಲಾಸ್ ಮಗು, ಅದಕ್ಕೆ ಅಮ್ಮನೇ ಆವಾಗ ಎಲ್ಲ, ಅಮ್ಮ ಏನು ಹೇಳ್ತಾಳೆ ಹಾಗೆ 100ಕ್ಕೆ 100, ಫುಲ್ ಆಫ್ ಸಂಸ್ಕಾರ, ಫುಲ್ ಆಫ್ ಸಂಪ್ರದಾಯ, ಡಿಸ್ಟ್ರಾಕ್ಷನ್ ಇಲ್ಲ. ಈ ಮಗುಗೆ 25 ವರ್ಷ ಆದಾಗ ಅಮ್ಮನ ಇನ್ಫ್ಲುಯೆನ್ಸ್ ಕಡಿಮೆ ಆಗುತ್ತೆ. ಅಮ್ಮನ ಇನ್ಫ್ಲುಯೆನ್ಸ್ ಕಡಿಮೆ ಆಗುತ್ತೆ. ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಇನ್ಫಾರ್ಮೇಷನ್ನು, ಡಿಸ್ಟ್ರಾಕ್ಷನ್ನು, ಯಾರನ್ನು ನೋಡೋದು, ಯಾರನ್ನ ಕಾಪಿ ಮಾಡೋದು, ನಮ್ಮನ್ನೇ ಕಾಪಿ ಮಾಡೋದಾ, ನಮ್ಮ ಅಪ್ಪನ್ನ ಕಾಪಿ ಮಾಡೋದಾ, ಅವನ್ನ ಕಾಪಿ ಮಾಡೋದಾ, ಕ್ರಿಕೆಟ್ ಅವ್ನು ಕಾಪಿ ಮಾಡೋದಾ, ಸಿನಿಮಾದವ್ನು ಕಾಪಿ ಮಾಡೋದಾ, ಅಥವಾ ಅಂಬಾನಿನ ಕಾಪಿ ಮಾಡೋದಾ, ಅಥವಾ ಮೋದಿನ, ಯಾರನ್ನು ಕಾಪಿ ಮಾಡೋದು? ಡಿಸ್ಟ್ರಾಕ್ಷನ್. ಇಂತಹ ಸಮಯದಲ್ಲಿ ಅವನಿಗೇನಾದ್ರು ಒಂದು 19-20 ವರ್ಷ ಇದ್ದಾಗಲೇ ಅವನಿಗೆ ಅಧ್ಯಾತ್ಮದ ಸಂಸ್ಕಾರ ಸ್ವಲ್ಪ ಸಿಕ್ಬಿಟ್ರೆ, ಮನೋಮಯ ವಿಜ್ಞಾನಮಯ ಕೋಶ ಏನು, ನನ್ನ ಉದ್ದೇಶ ಏನು, ನಾನೇನು ಪಡಿಬೇಕು, ನಾನೇನು ಮಾಡ್ತಾ ಇದ್ದೀನಿ, ಅವನು ಹೈವೇನ ಕಂಡ್ಕೊಂಡು ಬಿಡ್ತಾರೆ. ಅವನು ಯಾವುದೇ ಪೊಸಿಷನಲ್ಲಿದ್ದರೂ ಕೂಡ ಅವನ ಒಳಗಡೆ ಮನಸ್ಸಮಾಧಾನ ಹಾಗೇ ಇರುತ್ತೆ. ಹೇಳಬೇಕು, ಬಿಕಮ್ ಎ ಮಾಸ್ಟರ್ ಆಫ್ ಸಿಚುವೇಶನ್. ಆಧ್ಯಾತ್ಮ ಇಲ್ಲ ಅಂದರೆ ತತ್ತ ಒಂದಕ್ಕೆ ಒಗ್ಗದಿಗ ಬಾಳೆಯನ್ನು ಕಿತ್ತ ಗಾಳಿಪಟವೋ ಮಂಕುತಿಮ್ಮ. ಯಾವಾಗ ಕಿತ್ತ ಗಾಳಿಪಟ ಆಗುತ್ತೆ ಗೊತ್ತಾ? ಯಾವಾಗ ಆಗುತ್ತೆ? ಅವನಿಗೊಂದು ಹುಡುಗಿ ನೋಡ್ತಾರೆ ಅವನಿಗೆ ವಯಸ್ಸಾಗಿದೆ ಅಲ್ವಾ, ಯಾರು ನೋಡ್ತಾರೆ? ಯಾರ್ಯಾರು ಇನ್ಫ್ಲುಯೆನ್ಸ್ ಮಾಡ್ತಾರೆ. ಒಬ್ಬ ಹುಡುಗ ಇದ್ದಾನೆ, ಚೆನ್ನಾಗಿ ಓದಿದ್ದಾನೆ, ಸಿಕ್ಕಾಪಟ್ಟೆ ಸಂಬಳ, ಹೇಗೆ ಪವರ್ಫುಲ್ ಅಂತ ಹೇಳ್ತಾರೆ. ಬಂದಿರೋ ಹುಡುಗಿ ಪ್ಯಾಷನೇಟ್, ಸಿಕ್ಕಾಪಟ್ಟೆ, ಅದಕ್ಕೆ ಹೊರಗಡೆ ಎಲ್ಲ ಮೇರಿ ಅವ್ರ ಥರ ಇರಬೇಕು, ಇವ್ರ ಥರ ಇರಬೇಕು, ಸಿಕ್ಕಾಪಟ್ಟೆ ದುಡ್ಡು ಕಟ್ ಮಾಡಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಟೂರ್ ಹೋಗ್ಬೇಕು, ಟ್ರಾವೆಲ್ ಮಾಡಬೇಕು, ಫಾರಿನ್ ಟ್ರಿಪ್ ಹೋಗ್ಬೇಕು, ಇದೆಲ್ಲ ಅದ್ರ ತಲೆಯಲ್ಲಿ. ಇವನು ಸಂಸ್ಕಾರವಂತ, ಇವನಿಗೆ ಆಫೀಸಲ್ಲಿ ಬೇರೆ ಡಿಸ್ಟ್ರಾಕ್ಷನ್ನು, ಮನೆಯಲ್ಲಿ ಬೇರೆ ಡಿಸ್ಟ್ರಾಕ್ಷನ್ನು, ಅಮ್ಮನೂ ಇದ್ದಾಳೆ, ಅಮ್ಮನ ಮಾತು ಕೇಳೋದ, ಹೆಂಡತಿ ಮಾತು ಕೇಳೋದ, ಆಫೀಸ್ನವ್ರ ಥರ ನಡ್ಕೊಳ್ಳೋದ. ಏನು ಮಾಡೋದು? ಹೆಂಗೆ ಸಂಭಾಳಿಸೋದು? ಏನು ಆಧಾರ ಇದೆ ಸಂಭಾಳಿಸೋಕ್ಕೆ? ವೇರ್ ಡು ಯು ಫೈಂಡ್ ಯುವರ್ ಪೀಸ್? ನಿಮ್ಮ ಮನಸ್ಸಮಾಧಾನ ಎಲ್ಲಿ ಕಾಣ್ತೀರ ನೀವು? ಉಪನಿಷತ್ತು, ಭಗವದ್ಗೀತೆ ಇಂತಹ ಸಮಯದಲ್ಲಿ ಬರುತ್ತೆ. ನಾನು ಇದು ಯಾವುದು ಅಲ್ಲ, ನಾನು ನನ್ನ ಹೆಂಡತಿ ಅಲ್ಲ, ನನ್ನ ಆಫೀಸು ಅಲ್ಲ, ನನ್ನ ಹುದ್ದೆ ಅಲ್ಲ, ನನ್ನ ಸಂಬಳ ಅಲ್ಲ, ನನ್ನ ಪವರು ಅಲ್ಲ, ನನ್ನ ಪೊಸಿಷನ್ ಅಲ್ಲ, ನಾನು ನಿತ್ಯ ಶುದ್ಧ ಬುದ್ಧ ಸಚ್ಚಿದಾನಂದ ಆತ್ಮ. ಇದು ಎಲ್ಲಿಂದ ಬರುತ್ತೆ? ಎಲ್ಲಿಂದ ಬರುತ್ತೆ ಇದು? ಉಪನಿಷತ್ತಿಂದ ಬರುತ್ತೆ. ಇದು ಇಲ್ಲ ಅಂದರೆ ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಗಾಳಿಪಟ ಥರ, ಕಿತ್ತೋದ ಗಾಳಿಪಟ ಥರ ಸಫರ್ ಆಗ್ತಾ ಇರ್ತಾರೆ. ಅದರಿಂದ ಉಪನಿಷತ್ತಿನ ಮಹತ್ವ ನಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳೋಕ್ಕೆ ಇದನ್ನು ನಾವು ಇಂಟರ್ಪ್ರಿಟ್ ಮಾಡಿ. ಈಗ ಪುನಃ ಬನ್ನಿ ಟೆಕ್ನಿಕಲ್ ಆಗಿ, ಅದು ಒಂದು ಲೈನ್ ಆಫ್ ಥಿಂಕಿಂಗ್. ಈಗ ಆನಂದಮಯ ಕೋಶ, ವಿಜ್ಞಾನಮಯ ಕೋಶ ಆಯಿತು.
ನೆಕ್ಸ್ಟ್ ಯಾವ ಕೋಶ ಇದೆ, ನಮ್ಗೆ ಏನು ಬೇಕು? ವಿಜ್ಞಾನಮಯ ಬೇಡ. ಈಗ ವಿಜ್ಞಾನಮಯದ್ದು ನಾವು ಲಿಮಿಟೇಷನ್ ನೋಡಿಬಿಟ್ಟು ಆ ಹುಡುಗ ಆ ಲೆವೆಲಿಂದ ಆ ಲೆವೆಲ್ಗೆ ಹೋಗಿ ಅಲ್ಲೋಗಿ ಅವನಿಗೆ ದಾರಿ ಕಾಣೋದಾಗಿದೆ. ಏನು ಮಾಡೋಕ್ಕಾಗಲ್ಲ. ಅವನಿಗೆ ಆನಂದಮಯ ಕೋಶಕ್ಕೆ ಹೋಗ್ಲಿಕ್ಕೆ ಗೊತ್ತಿಲ್ಲ. ವಿಜ್ಞಾನಮಯ ಕೋಶನೇ ಎಂಡು. ಅವನಿಗೇನು ಬೇಕೋ ಸಿಕ್ಕಿದೆ. ಮುಂದೇನು ಇಲ್ಲ. ಆನಂದಮಯ ಕೋಶಕ್ಕೆ ಬಂದಾಗ ಏನಿರುತ್ತೆ? ಮೋದ ಪ್ರಮೋದ ಏನು? ಆನಂದ ಆತ್ಮ ಬ್ರಹ್ಮಪುಚ್ಚಂ ಪ್ರತಿಷ್ಠಾ. ಆನಂದ ಆತ್ಮ. ಏನು ಶಿರ? ಅದಕ್ಕೆ ಶಿರ ಏನು? ಆನಂದಾತ್ಮಕ್ಕೆ ಶಿರ ಏನು? ಶಿರ ಏನು? ಶ್ರದ್ಧೆ. ಇದಕ್ಕಾಗೋಯ್ತು. ಹಾಂ, ಶ್ರದ್ಧೆ ಇಂಟೆಲೆಕ್ಚುಯಲ್. ವಿಜ್ಞಾನಮಯಕ್ಕೆ ಬಂದುಬಿಡ್ತು ನೋಡಿ. ಪ್ರಿಯಮೇವ ಶಿರಃ. ಪ್ರಿಯ ನಮಗೆ ಪ್ರಿಯ, ಮೋದ, ಪ್ರಮೋದ. ಸೊ ಇದನ್ನು ನಾವೇನು ಮಾಡೋದು? ಫುಲ್ ಮೆಟೀರಿಯಲ್ ಲೆವೆಲ್ಗೆ ತಗೊಬಂದು. ಈಗ ನಮಗೆ ಪ್ರಿಯ ಅಂದ್ರೇನು? ನಮ್ಮ ಇಂದ್ರಿಯಗಳ ಮೂಲಕ ಬಂದಿರೋದೇ ನಮಗೆ ಪ್ರಿಯ. ಕಣ್ಣಲ್ಲಿ ಒಳ್ಳೆ ಸೌಂದರ್ಯ ನೋಡ್ತೀವಿ, ಕಿವಿಲಿ ಒಳ್ಳೆ ಗಾನ ಕೇಳ್ತೀವಿ, ಬಾಯಲ್ಲಿ ಒಳ್ಳೆ ರುಚಿಯಾದ ತಿಂಡಿ ತಿಂತೀವಿ. ಇದು ಪ್ರಿಯ. ಆವತ್ತು ಹೇಳಿದ ಒಂದು ಎಕ್ಸಾಂಪಲು ಮಸಾಲೆ ದೋಸೆ ಕೃಷ್ಣ ಭವನ್. ಆ ಆಲೋಚನೆ ಬಂದಾಗ ಪ್ರಿಯ, ನಾನು ಅದು ಹೋಗಬೇಕು, ಪ್ರಿಯ. ಅದು ಬಿಟ್ಟು ಬೇರೆ ಆಲೋಚನೆಗಳೆಲ್ಲ ಪ್ರಯಾರಿಟಿ ಬಂದುಬಿಡ್ತು. ಪ್ರಿಯ ಪ್ರಯಾರಿಟಿ ಬಂದುಬಿಡ್ತು. ಅದಾದಮೇಲೆ ಹೋಗಬೇಕು. ಮೋದ, ಅದನ್ನೇ ಆಲೋಚನೆ ಮಾಡಿಕೊಂಡು ಬಸ್ ಹತ್ತಿ ಹೋಗ್ತಾ ಇರೋದು. ದೋಸೆ ಎದುರುಗಡೆ ಬಂತು, ಪ್ರಮೋದ, ಇನ್ನೂ ಆನಂದ. ಅದು ಬಾಯಿಗೆ ಹೋದಾಗ ಬ್ರಹ್ಮ. ಈ ಆನಂದ ನಿಮ್ಮನ್ನು ನೀವು ಮರಿತಾ ಇದ್ದೀರಾ. ಒಂದು ಕ್ಷಣ ನಿಮ್ಮನ್ನು ಮರಿತೀರಾ, ಕೆಲವು ಕ್ಷಣಗಳೇ ನಿಮ್ಮನ್ನು ಮರಿತೀರಾ. ನೀವೇನು ಬಯಸ್ಕೊಂಡು ಹೋಗಿದ್ದೀರಿ ಅದು ಸಿಕ್ತು. ನಿಮ್ಮನ್ನು ಮರೆತು ನೀವು ಇಲ್ಲದಾಗ ಆಗಿರೋದು ಆನಂದ. ನೀವು ನಿಮ್ಮ ಸ್ವಸ್ಥಿತಿಯನ್ನು ಆವಾಗ ನಿದ್ದೆಯಲ್ಲಿ ನೀವು 4-7 hours ಅಲ್ಲಿ ಇದ್ರಲ್ವಾ, ಅದನ್ನೀಗ ದೋಸೆ ಮೂಲಕ ಆವಾಗ ಮುಟ್ತಾ ಇದ್ದೀರಾ. ಬೇರೆ ಡಿಸ್ಟ್ರಾಕ್ಷನ್ ಇಲ್ಲ. ಅರ್ಥ ಆಯ್ತಾ? ಆವಾಗ ಮುಟ್ತಾ ಇದ್ದೀರಾ. ಅದು ಕ್ಷಣಿಕ. ಖಂಡವದು ಸ್ವಲ್ಪ ಬರುತ್ತೆ. ಆದರೆ ನಮಗೆ ಆತ್ಯಂತಿಕ ಸುಖ ಬೇಕು. ಅದು ಬರಬೇಕಾದ್ರೆ ಏನು ಮಾಡಬೇಕು? ಮಸಾಲೆ ದೋಸೆ ಇಲ್ಲ, ಏನು ಮಾಡಬೇಕು? ಮಸಾಲೆ ದೋಸೆ ಎಕ್ಸಾಮ್ ಅದು ಬರಬೇಕಾದ್ರೆ ಏನಾಗಬೇಕು? ಯಾವುದು ಬರಬೇಕಾದ್ರೆ ಹೇಗೆ ಹೋಗ್ಬೇಕು? ಅದಕ್ಕೇನು ಮಾಡಬೇಕು? ಶ್ರದ್ಧೆಯಿಂದ ನೋಡಿ. ಇನ್ನೊಂದು ಹೇಳ್ತೀನಿ. ಅಲ್ಲಿ ದೋಸೆ ತಿಂದಾಗ ನಾವು ಇನ್ನೂ ಆನಂದಮಯ ಕೋಶದಲ್ಲಿರ್ತೀವಿ. ಬ್ರಹ್ಮದಲ್ಲಿ ಹೋಗಿರಲ್ಲ. ಆನಂದಮಯ ಕೋಶಕ್ಕೆ ಅದು ಬಾಲ ಏನಿದೆ? ಬ್ರಹ್ಮಪುಚ್ಚಂ ಪ್ರತಿಷ್ಠಾ. ಬ್ರಹ್ಮಕ್ಕೆ ನಾವು ಹೋಗಿರಲ್ಲ. ಆ ಬ್ರಹ್ಮದ ಟಚ್ಚಲ್ಲಿರ್ತೀವಿ ಆವಾಗ. ಅದು ಕೋಶ. ಅದು ನಮ್ಮ ದೇಹದೊಳಗಿರುತ್ತೆ ಆ ಕೋಶ. ಅದಕ್ಕೆ ಏನು ಹೇಳ್ತಾರೆ ಅಂದರೆ, ಆ ಕೋಶನ ಹೇಗೆ ಎಕ್ಸ್ಪ್ಲೇನ್ ಮಾಡಿದೆ? ಆ ಕೋಶಕ್ಕೂ ಬ್ರಹ್ಮಕ್ಕೂ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ, ವೆನ್ ಯು ಗೋ ದೇರ್ ಯು ಡ್ರಾಪ್ ಎನ್ ಎಕ್ಸ್ಟ್ರಾ. ವೆನ್ ಯು ಗೋ ದೇರ್ ಯು ಡ್ರಾಪ್ ಎನ್ ಎಕ್ಸ್ಟ್ರಾ. ವೆನ್ ಯು ಕಮ್ ಬ್ಯಾಕ್ ಯು ಫರ್ಗೆಟ್ ಎ ವ್ಯಾಲ್ಯೂಬಲ್ ಥಿಂಗ್. ವೆನ್ ಯು ಗೋ ದೇರ್, ಬ್ರಹ್ಮಕ್ಕೆ ಹೋದಾಗ ಯು ಡ್ರಾಪ್ ಎನ್ ಎಕ್ಸ್ಟ್ರಾ ಇದ್ದಿದ್ದು ಹೋಗ್ಬಿಡುತ್ತೆ ಬ್ರಹ್ಮದಲ್ಲ. ವೆನ್ ಯು ಕಮ್ ಬ್ಯಾಕ್ ಯು ಫರ್ಗೆಟ್ ಎ ವ್ಯಾಲ್ಯೂಬಲ್ ಥಿಂಗ್. ಮರ್ತೋಗ್ಬಿಡುತ್ತೆ. ನಿದ್ದೆಯಲ್ಲಿದ್ದ ಸುಖ ಎದ್ದು ಕೂಡಲೇ ಅಯ್ಯೋ ಹೋಯ್ತಲ್ಲ, ಇನ್ನು ಬರಲ್ಲ. ನಮ್ಮ ಕೈಲಿಲ್ಲ ಅದು. ಆ ಆನಂದ ನಮ್ಮ ಕೈಲಿಲ್ಲ. ನೇಚರ್ ನಿಮಗೆ ಕೊಡ್ತಾ ಇದೆ. ಅದು ನೇಚರ್ ವಾಪಸ್ ತಗೊಳ್ತಾ ಇದೆ. ಅದೇ ಕೊಟ್ಟು ಅದೇ ವಾಪಸ್ ತಗೊಳ್ತಾ ಇದೆ ನಿಮ್ಮ ಹತ್ರ. ಯಾವ ಸ್ವತಂತ್ರ ಅಲ್ಲ. ನಿಮಗೆ 8 ಗಂಟೆ ನಿದ್ದೆ ಮಾಡೋಕ್ಕಾಗಲ್ಲ. ಎಬ್ಬಿಸ್ತದೆ 7 ಮೇಲೆ ಅಂತ ಹಾಕುತ್ತಾ ಇಲ್ವಾ? ಸೊ ಫಿನಾಮಿನಲ್ ಫೋರ್ಸಸ್ ನಮ್ಮ ಮೇಲೆ ಅಷ್ಟು ಅಂದರೆ ನಿದ್ದೆ ಅನ್ನೋದು ಇಟ್ ಈಸ್ ನಾಟ್ ಇನ್ಆ್ಯಕ್ಟಿವ್ ಸ್ಟೇಟ್ ಅಲ್ಲ. ಇಟ್ಸ್ ಎ ಟೆರಿಬಲ್ ಆ್ಯಕ್ಟಿವಿಟಿ.
ಯು ಆರ್ ಅಂಡರ್ ಗೋಯಿಂಗ್ ಟೆರಿಬಲ್ ಆ್ಯಕ್ಟಿವಿಟಿ. ನಿಮ್ಮ ಮೇಲೆ ಫಿನಾಮಿನಲ್ ಫೋರ್ಸಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್, ಇದು ಎಲ್ಲ ಕೆಲಸ ಮಾಡಿ ನಿಮ್ಮನ್ನು ಜೋಗಳ ಮಾಡಿ ತೊಟ್ಟಲಲ್ಲಿ ಕೂಡಿಸಿರ್ತದೆ. ಈಗ ನಿಮ್ಮ ಕಥೆ ಏನು? ನಮಗೆ ಬೇಕಾಗಿರೋದು ಶಾಶ್ವತ ಆನಂದ, ಪರ್ಮನೆಂಟ್ ಹ್ಯಾಪಿನೆಸ್ ನಮಗೆ ಬೇಕು, ಪರ್ಮನೆಂಟ್ ಜಾಯ್. ಏನು ಮಾಡಬೇಕು? ಇದರಿಂದ ಹೋಗೋದು ನಿಲ್ಸಿದ್ರೆ ಹೇಗೆ ನಿಲ್ಸೋದು? ಇದೇಂತಿ ಅಂತ ನಿಲ್ಲಿಸ್ಬೇಕು. ಇದು ಸಿಕ್ಕಲ್ಲ, ಒಂದು ಸೆಕೆಂಡ್ ಸಿಕ್ಕತ್ತೆ, ಇದರಿಂದ ಏನು ಪ್ರಯೋಜನ ಇಲ್ಲ, ಏನೋ ಇದು ಪಡೆಯೋದಕ್ಕಿಂತ ಕಳ್ಕೊಳ್ಳೋದೇ ಜಾಸ್ತಿ ಇರುತ್ತೆ. ಅದು ಹೇಗೆ ಬರುತ್ತೆ? ಒಳಗಡೆ ವಿಚಾರ ಮಾರ್ಗ ಬರಬೇಕಾದರೆ ಒಂದು ಪ್ರೀ ರಿಕ್ವಿಸಿಟ್ ಇದೆ. ವಿಚಾರ ಮಾರ್ಗ ನಿಮ್ಮಲ್ಲಿ ಕೂತ್ಕೋಬೇಕಾದ್ರೆ, ವಿಚಾರ ಮಾರ್ಗ ನಿಮ್ಮಲ್ಲಿ ಸ್ಥಾಪನೆ ಆಗಬೇಕಾದ್ರೆ ಒಂದು ಪ್ರೀ ರಿಕ್ವಿಸಿಟ್ ಇದೆ. ಏನದು? ಅದಲ್ಲದೆ ಅದು ಅನಾಲಿಸಿಸ್ಸು. ಒಂದು ಪ್ರೀ ರಿಕ್ವಿಸಿಟ್. ಯುವರ್ ಸಿಸ್ಟಮ್ ರಿಕ್ವೈರ್ಸ್ ಸಮಥಿಂಗ್ ಮೋರ್. ಅದನ್ನು ನಿಮ್ಮಲ್ಲಿ ಧಾರಣೆ ಮಾಡಬೇಕಾದ್ರೆ, ವಿಚಾರ ಮಾರ್ಗ ನಿಮ್ಮಲ್ಲಿ ಧಾರಣೆ ಮಾಡಬೇಕು. ಏನು? ಶಾಸ್ತ್ರ ಮತ್ತು ಗುರು. ಇದು ಇಲ್ಲದೆ ಹೋದರೆ ವಿಚಾರ ಮಾರ್ಗ ಒಳಗಡೆ ಬರುತ್ತೆ. ಶಾಸ್ತ್ರ ಮತ್ತು ಗುರು ಇದೆರಡೇ. ಅದೆರಡರ ಮೇಲೆ ಯಾವಾಗ ನಿಮಗೆ ನಂಬಿಕೆ ಬಂತು, ನೀವು ಪ್ರಪಂಚದಲ್ಲಿ ಇಲ್ಲ. ಈಗ ನಾನು ಇಲ್ಲಿದ್ದೀನಲ್ಲ, ಯಾರು ಹೇಗಿದ್ದೀರಿ ಅಂತ ಕೇಳಬೇಕಾಗಿಲ್ಲ, ನಾನು ಯಾರನ್ನು ಕೇಳಬೇಕಾಗಿಲ್ಲ, ಅವ್ರನ್ನು ಕೇಳಬೇಕಾಗಿಲ್ಲ. ಆದರೆ ಏನಿದೆ ನನ್ನ ಹತ್ರ? ಗುರುವಿನ ಗುಲಾಮನಾಗುವ ತನಕ ಮುಕ್ತಿ. ಅಂದರೆ ದಟ್ ಬ್ಯಾಲೆನ್ಸ್ ಆಫ್ ಮೈಂಡ್. ನಿಮಗೆ ಅದೇನು ಬೇಕು? ಬ್ಯಾಲೆನ್ಸ್ ಆಫ್ ಮೈಂಡ್ ಅಂದ್ರೇನು? ಚಿತ್ತ ಸಮಾಧಾನ. ಚಿತ್ತ ಸಮಾಧಾನ ಅಂದ್ರೇನು? ಆತ್ಯಂತಿಕ ಸುಖ ಬರಬೇಕಾದರೆ ನೀವು ತಮೋಗುಣವನ್ನು ಮೀರಿ, ರಜೋಗುಣವನ್ನು ಮೀರಿ ಸತ್ವಗುಣದಲ್ಲಿ ಇರಬೇಕಾಗತ್ತೆ. ಸತ್ವಗುಣ ಸಂಪನ್ನರಾದಾಗ ಮಾತ್ರ ನಿಮಗೆ ವಿಚಾರ ಮಾರ್ಗಕ್ಕೆ, ನಾನು ಹೇಳಿದೆಲ್ಲ, ಅವನು ಕಮಲ ಕೆಸರಲ್ಲಿ ಮೊಳೆತು ನೀರಲ್ಲಿ ಮೇಲೆ ಬಂದು ಆಕಾಶದಲ್ಲಿ ಹರಳುತ್ತೆ. ಅಲ್ಲಿ ಶುದ್ಧ ಸತ್ವ, ಅಲ್ಲಿ ಕ್ರಿಯೇಟಿವಿಟಿ ಬರುತ್ತೆ. ನಮ್ಮದು ಕೂಡ ಕಮಲ ಆಗಿ ನಮ್ಮಲ್ಲಿ ಅದೇನೋ ಸಹಸ್ರ ಹೇಳ್ತಿರಲ್ಲ, ಸಹಸ್ರ ಹಾಗಾಗಬೇಕಾಗತ್ತೆ. ಸೊ ಅದಕ್ಕೆ ಕಗ್ಗ ಹೋಗೋ ಮೊದಲು ಒಂದು 5 ಭಗವದ್ಗೀತೆ ಶ್ಲೋಕ ಇದೆ. 5 ಪಡೆದಿಟ್ಟು ಕೇಳ್ತಾ ಇದ್ದೀವಿ. ಭಗವದ್ಗೀತೆ ಮಧ್ಯ ಹೇಳಬೇಕು ನಮಗೆ. ಸೊ ಈ ಕಾಂಟೆಕ್ಸ್ಟಲ್ಲಿ ಸತ್ವಗುಣ ಸಂಪನ್ನರಾಗಬೇಕಾದ್ರೆ ಈ 3 ಗುಣಗಳು ಏನು? ಈ 3 ಗುಣ ಎಲ್ಲಿಂದ ಬಂದಿದ್ದಾವೆ? ಇದಕ್ಕೂ ನಮಗೆ ಏನು ಸಂಬಂಧ? ಇದನ್ನು ಗೆಲ್ಲೋದು ಹೇಗೆ? ಅಥವಾ ಇದನ್ನು ಮ್ಯಾನಿಪುಲೇಟ್ ಮಾಡೋದು ಹೇಗೆ? ನೋಡೋಣ. ಗುಣತ್ರಯ ವಿಭಾಗ ಯೋಗ 5, 6, 7, 8, 9 ನೋಡೋಣ. ಏನು ಸರ್? ಗುಣತ್ರಯ ವಿಭಾಗ, ಸತ್ವ, ರಜಸ್ಸು, ತಮಸ್ಸು. ಯಾಕಂದರೆ ಆ ಕಾಂಟೆಕ್ಸ್ಟಲ್ಲಿ ತೊಗೊಂಡಿರೋದ್ರಿಂದ ನಮಗೆ ಅದು ಅನುಕೂಲ ಆಗುತ್ತೆ. ಗುಣತ್ರಯ ವಿಭಾಗ ಯೋಗ 3, 4, 5. 5ನೇ ಶ್ಲೋಕ. ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವ. ಸೊ ಈ ಗುಣಗಳು ಯಾರು? ಪ್ರಕೃತಿಯಲ್ಲಿ ನಮ್ಮ ಜೊತೆನೇ ಪ್ರಕೃತಿ ಜೊತೆನೇ ಇದು ಹುಟ್ಟಿ ಬಂದಿದೆ. ಪ್ರಾಣಿಗಳಲ್ಲಿ ಸತ್ವರಜಸ್ತಮಸ್ಸಿದೆ, ಗಿಡಗಳಲ್ಲೂ ಸತ್ವರಜಸ್ತಮಸ್ಸಿದೆ, ಮನುಷ್ಯರಲ್ಲೂ ಸತ್ವರಜಸ್ತಮಸ್ಸಿದ್ದಾರೆ. ಪ್ರಿಡಾಮಿನೆಂಟ್ಲಿ ಕೆಲವರು ಸಾತ್ವಿಕ್ ಪ್ರಿಡಾಮಿನೆಂಟು, ಕೆಲವರು ರಾಜಸಿಕ್ ಪ್ರಿಡಾಮಿನೆಂಟ್, ಕೆಲವರು ತಾಮಸಿಕ್. ಪ್ಲ್ಯಾಂಟಲ್ಲಿದೆ ಗೊತ್ತಾ? ಕಾರ್ನಿವೋರಸ್ ಪ್ಲ್ಯಾಂಟ್ಸ್ ಅಂತ. ಅದು ಕೀಟಗಳನ್ನು ತಿಂದುಬಿಡುತ್ತೆ. ಇಟ್ ಈಟ್ಸ್ ಇನ್ಸೆಕ್ಟ್ಸ್. ಗೊತ್ತಾ? ಕೇಳಿದ್ದೀರಾ? ಡ್ರಾಸಿರಾ, ನೆಪಂತಿಸ್, ಇದೆಲ್ಲ ಕೀಟ ಅದರೊಳಗಡೆ ಹೋಗ್ಬಿಟ್ರೆ ಕ್ಲೋಸ್ ಮಾಡಿಬಿಡುತ್ತೆ, ಡೈಜೆಸ್ಟ್ ಮಾಡಿಬಿಡುತ್ತೆ, ತಿಂದ್ಬಿಡುತ್ತೆ. ಪ್ಲ್ಯಾಂಟು ತಮೋಗುಣ. ಸತ್ವಗುಣ ಯಾವುದು ಪ್ಲ್ಯಾಂಟಲ್ಲಿ? ಸತ್ವಗುಣ ಯಾವುದು? ಅರಳಿ ಮರ ಸುತ್ತಾಗ್ತೀರಾ? ಅದರದ್ದು ಸತ್ವ ನನಗೆ ಬರಲಿ, ಮುಟ್ಟಿ ಸತ್ವಗುಣ. ಪ್ರಾಣಿಗಳಲ್ಲಿ ಹಸು, ಮನುಷ್ಯರಲ್ಲಿ ಬ್ರಾಹ್ಮಣರು ಅಂತ ಹೇಳ್ತಾರೆ.
ಈಗ ಅದು ಯಾರಿಗೆ ಆ ಮನ ಸಮಾಧಾನ ಯಾರು ಪಡ್ಕೊಂಡಿದ್ದಾರೆ ಅವರೆಲ್ಲ ಶುದ್ಧ ಸತ್ವದಲ್ಲಿ ಇದ್ದಾರೆ ಅಂತ ಲೆಕ್ಕ. ಆ ಥರ ತಗೊಳ್ಳೋಣ. ಸೊ ಈಗ ಆ ಸಬ್ಜೆಕ್ಟಿಗೆ ನಾವು ಬಂದಿದ್ದೀವಿ. ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವ. ಇದು ಪ್ರಕೃತಿಯಿಂದ ತನ್ನಿಂತಾನೇ ಬಂದಿರುವಂಥದ್ದು. ತಾವರೆ ಹೇಗೆ ಬಂದಿದೆ ನೋಡಿದ್ರಲ್ಲ ಹಾಗೆ ರೀತಿ. ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನಂ ಅವ್ಯಯಂ. ದೇಹಿ ಅಂದರೆ ಯಾರು? ದೇಹ ನಾವು. ದೇಹಿ ಅಂದರೆ ಯಾರು? ಬ್ರಹ್ಮ ಅಂತ. ದೇಹವೆಂಬುದು ಕುದುರೆ, ಆತ್ಮನದರ ಆರೋಹಿ, ಅದ್ರ ಮೇಲೆ ಸವಾರಿ ಮಾಡ್ತಾ ಇರೋನು ದೇಹಿ. ಪರಬ್ರಹ್ಮ ಅಂತರಾತ್ಮ. ಈ ಅಂತರಾತ್ಮವನ್ನು ದೇಹಕ್ಕೆ ಬಂಧಿಸಿರೋದು ಯಾವುದಂದರೆ ಸತ್ವ ರಜಸ್ಸು ತಮಸ್ 3 ಗುಣಗಳು ಬಂಧಿಸಿದ್ದಾವೆ. ಯಾವ್ಯಾವ ರೀತಿ ಬಂಧಿಸಿದ್ದಾವೆ? ಸತ್ವಗುಣ ಯಾವ ರೀತಿ ಬಂಧಿಸಿದ್ದಾವೆ, ರಜೋಗುಣ ಯಾವ ರೀತಿ ಬಂಧಿಸಿದೆ, ತಮೋಗುಣ ಯಾವ ರೀತಿ ಬಂಧಿಸಿದೆ ನೋಡಿ. ಮೊದಲನೇದು ಎಲೈ ಮಹಾಬಾಹು ಸತ್ವ ರಜಸ್ಸು ತಮಸ್ಸು ಎಂಬ ಪ್ರಕೃತಿಯಿಂದ ಹುಟ್ಟಿದ ಗುಣಗಳು ಅವ್ಯಯನಾದ ಆತ್ಮನನ್ನು ದೇಹದಲ್ಲಿ ಬಂಧಿಸುತ್ತವೆ. ಅವ್ಯಯನಾದ ಆತ್ಮನನ್ನು ದೇಹದಲ್ಲಿ ಬಂಧಿಸಿದವೆ ಯಾವುದು? 3 ಗುಣಗಳು. ಆಮೇಲೆ ಆರನೇ ಶ್ಲೋಕ. ತತ್ರ ಸತ್ವಂ ನಿರ್ಮಲತ್ವಾತ್ ಮನಾಮಯಂ ಸುಖಸಂಗೇನ ಬಧ್ನಾತಿ ಜ್ಞಾನಸಂಗೇನ ಚಾನಘ. ತತ್ರಂ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖಸಂಗೇನ ಬಧ್ನಾತಿ ಜ್ಞಾನಸಂಗೇನ ಚಾನಘ. ಸತ್ವಗುಣ ಕೂಡ ನಮ್ಮನ್ನು ಬಂಧಿಸ್ತದೆ. ಸತ್ವಗುಣ ಕೂಡ ಬಂಧಿಸ್ತದೆ ಸರ್. ಯಾವುದಕ್ಕೆ ಬಂಧಿಸ್ತದೆ? ವ್ಯಾಮೋಹದಲ್ಲಿ ಬಂಧಿಸುತ್ತದೆ. ಸತ್ವದಲ್ಲಿ ಸುಖ ಇದೆ, ಸುಖ ಇದೆ ಸತ್ವದಲ್ಲಿ, ಆ ಸುಖಕ್ಕೆ ಬಂಧಿಸ್ತದೆ. ಸತ್ವದಲ್ಲಿ ಜ್ಞಾನ ಇದೆ, ಜ್ಞಾನಕ್ಕೆ ಬಂಧಿಸ್ತದೆ. ಸುಖ ಮತ್ತು ಜ್ಞಾನ ಸುಖಕ್ಕೂ ಬಂಧಿಸ್ತದೆ, ಜ್ಞಾನಕ್ಕೂ. ನಾನು ಹೀಗೆ ಇರೋಣ, ಸತ್ವದಲ್ಲೇ ಇರೋಣ, ನನಗೆ ಏನು ಬೇಡ, ಹೀಗೆ ಇರೋಣ, ನಾನು ಸಂತೋಷವಾಗಿದ್ದೀನಿ. ಜ್ಞಾನ, ನಾನು ಇದರಲ್ಲಿ ನೀವು ಹೇಳ್ತಿರಲ್ಲ, ನಾನು ಅಲ್ಲಿ ಅವರು ಅಷ್ಟು ಚೆನ್ನಾಗಿ ಮಾತಾಡೋದು, ಅಲ್ಲಿ ಛಂದೋಕ್ಕೆ ಮಾತಾಡಿದ್ದೀನಿ, ಬೃಹದಾರಣ್ಯಕ್ಕೆ ಮಾತಾಡೋದು, ಅಲ್ಲಿ ಅದು ಮಾತಾಡಿ ಇದು ಮಾಡೋದು. ಜ್ಞಾನದಲ್ಲೇ ಇರೋದು, ಜ್ಞಾನದಲ್ಲೇ ಸಿಕ್ಕಾಕೊಳ್ಳೋದು, ಜ್ಞಾನಕ್ಕೆ ಅಟ್ಯಾಚ್ ಆಗಿರೋದು, ಸುಖಕ್ಕೆ ಅಟ್ಯಾಚ್ ಆಗಿರೋದು ಯಾವುದು? ಸತ್ವ. ಸೊ ಆತ್ಮನನ್ನು ಸುಖಕ್ಕೂ ಜ್ಞಾನಕ್ಕೂ, ಸುಖ ಅಂದರೆ ಕಂಡ ಸುಖ, ಸತ್ವಗುಣ ಬಂಧಿಸ್ತದೆ. ಸೊ ಜ್ಞಾನಕ್ಕೂ ಸುಖಕ್ಕೂ ಸತ್ವಗುಣ ಬಂಧಿಸ್ತದೆ. ಹುಷಾರಾಗಿರಿ. ತತ್ರಂ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಮಾಯಂ ಸುಖಂ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚಾನಗ. ಎಲೈ ಪಾಪರಹಿತನೇ, ಅವುಗಳಲ್ಲಿ ಸತ್ವಗುಣವು ನಿರ್ಮಲವಾದ್ದರಿಂದ ಪ್ರಕಾಶಕವೂ ನಿರುಪದ್ರವವೂ ಆಗಿದೆ. ಅದು ಸುಖ ಸಂಘದಿಂದಲೂ ಜ್ಞಾನ ಸಂಘದಿಂದಲೂ ಆತ್ಮನನ್ನು. ಸೊ ಸತ್ವಗುಣದಲ್ಲಿ ಇರುವವರು ಕೂಡ ಬಂಧನಕ್ಕೆ ಒಳಗಾಗಿದ್ದಾರೆ. ಸತ್ವಗುಣದಲ್ಲಿ ಬಂಧನ ಇದೆ. ರಜೋಗುಣ ಬನ್ನಿ ಕೆಳಗೆ. ರಜೋ ರಾಗಾತ್ಮಕ ವಿಧಿ ತೃಷ್ಣಾ ಸಂಗಮ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೆಯ ಕರ್ಮಸಂಗೇನ ದೇಹಿನ. ರಜೋ ರಾಗಾತ್ಮಕ. ರಜೋಗುಣವು ಫುಲ್ ಆಫ್ ಡಿಸೈರ್ಸ್, ರಾಗಾತ್ಮಕ. ತೃಷ್ಣಾ ಸಂಘ ಸಮುದ್ಭವಂ, ತೃಷ್ಣೆ ಮತ್ತು ಸಂಘ. ತೃಷ್ಣೆ ವಿಷಯಾಸಕ್ತಿಯನ್ನು ಉಂಟು ಮಾಡಲು ಕಾರಣವಾಗುತ್ತದೆ. ಯಾವುದು? ರಜೋಗುಣ. ರಾಮಾನುಜರು ಹೇಳ್ತಾರೆ, ಅಪ್ರಾಪ್ತ ವಸ್ತುವಿನಲ್ಲಿ ಅಭಿಲಾಷೆ ಅಂತ. ಅಪ್ರಾಪ್ತ, ನಮಗೆ ಬೇಡ, ನಮಗೆ ಅದು ಒಳ್ಳೆಯದಲ್ಲ, ಆದರೂ ಅದು ನನಗೆ ಬೇಕು ಅನ್ನೋ ಅದರಲ್ಲಿ ನನ್ನನ್ನು ಅಭಿಲಾಷೆಯನ್ನು ಕ್ರಿಯೇಟ್ ಮಾಡುತ್ತೆ. ಶಂಕರರು ಹೇಳೋದು ಶಬ್ದಾದಿ ವಿಷಯಗಳಲ್ಲಿ ಸ್ಪೃಹೆ. ರಾಮಾನುಜರು ಶಬ್ದಾದಿ ವಿಷಯಗಳನ್ನು ನಾವು ಬೇಕು. ಈ ಟಿ ವಿ ಒಂದು ಎಕ್ಸಾಂಪಲ್ ಇದ್ದರೆ ಸಾಕು. ಸೀರಿಯಲ್ಲು ಅದೆಷ್ಟು ಗಂಟೆಗೆ ಬರುತ್ತೆ ಅಷ್ಟು ಗಂಟೆಗೆ ನೀವು ಎಲ್ಲ ಕೆಲಸ ಮುಗಿಸಿ ಬಾ. ಯಾರ ಮಧ್ಯ ಮನೆಗೆ ಬಂದುಬಿಟ್ಟ ನಿಮ್ಮ ಕತೆ ಮುಗಿತು. ಟಿ ವಿ ಮೇಲೆ ಯಾರು ಡಿಪೆಂಡ್ ಆಗಿರ್ತಾರೆ, ಬಹಳ ಕಷ್ಟ. ಆ ಸೀರಿಯಲೆಲ್ಲ ತಲೆಯಲ್ಲಿರುತ್ತೆ, ಹಿಂದೆ ಆಗಿರೋದೆಲ್ಲ ಇರುತ್ತೆ, ಮುಂದೆ ಆಗಬೇಕಾಗಿರೋದು ಇಟ್ಕೊಂಡಿರ್ತಾರೆ. ಮನೆಗೆ ಬೆಲ್ಲಾಗುತ್ತೆ, ಯಾರೋ ಬಂದುಬಿಡ್ತಾರೆ. ನಿಮ್ಮ ಕತೆ ಏನು? ರಜೋಗುಣ. ಹೇಳಿ ತೋರ್ಸೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಬಂದುಬಿಟ್ಟಿದ್ದಾರೆ. ಯಾಕೆ ಬಂದು ನಿಂತ ಕೇಳ್ತೀರಾ? ಆಮೇಲೆ ಬನ್ನಿ ಅಂತ ಹೇಳ್ತೀರಾ?
ರಜೋರಾಗಾತ್ಮಕ ವಿದ್ಯೆ, ರಜೋಗುಣ. ಒಂದು ವೇಳೆ ನೀವು ಸಾತ್ವಿಕರಾಗಿದ್ದರೆ, ಓ ಬಂದ್ರಾ ಬನ್ನಿ, ನಿಮಗೆ ಟಿ ವಿ ಇಲ್ಲ ಎಂಥದ್ದು ಇಲ್ಲ, ಓ ಬನ್ನಿ ಯಾರೋ ಬಂದಿದ್ದಾರೆ, ದೇವರು, ದೇವ ಪರಮಾತ್ಮ, ಸತ್ಯಗುಣ. ಅರ್ಥ ಆಯ್ತಾ? ಸೊ ರಜೋರಾಗಾತ್ಮಕ ವಿದ್ಯೆ ತೃಷ್ಣಾಸಂಗ ಸಮುದ್ಭವಂ ತನ್ನಿಬದ್ಧಾತಿ ಕೌಂತೆಯ ಕರ್ಮಸಂಗೇನ ದೇಹಿನ. ರಜೋಗುಣವು ರಾಗಾತ್ಮಕವೆಂದು ತಿಳಿ ಅದು ತೃಷ್ಣೆ ಮತ್ತು ಸಂಘ ಇವುಗಳನ್ನು ಉಂಟು ಮಾಡುವುದು. ಅದು ಕರ್ಮಸಂಗದಿಂದ ಆತ್ಮನನ್ನು ಕರ್ಮಸಂಗದಿಂದ ಆತ್ಮನನ್ನು ಬಂಧಿಸುತ್ತದೆ. ಹಾಂ ನೋಡಿ, ಕರ್ಮಸಂಗದಿಂದ ಆತ್ಮನನ್ನು ಬಂಧಿಸುತ್ತದೆ. ಏನಿದು? ಕರ್ಮ. ಹಾಂ ಹಾಂ ಕಾಮ ಕರ್ಮ ಕರ್ಮಫಲ. ಇದು ಕರ್ಮಫಲ ತುಂಬ ಸಿಂಪಲ್ ಆಗಿ ಹೇಳಿ ಸರ್. ಇಂದ್ರಿಯ ಕರ್ಮದಿಂದ ಬಂಧಿಸ್ತದೆ. ಕರ್ಮ ಅಂದರೆ ಕರ್ಮದಿಂದ ಬಂಧನ, ಕರ್ಮ ಫಲದಿಂದ ಸರ್ ಅಲ್ಲಿ ಹೋಗಬೇಡಿ, ತುಂಬ ಸಿಂಪಲ್ ಆಗಿ ಹೇಳಿ. ರಜೋಗುಣವು ಕರ್ಮ ಸಂಘದಿಂದ ಬಂಧಿಸುತ್ತದೆ. ಮಾಡ್ತಾನೆ ಇರಬೇಕು, ಮಾಡ್ತಾನೆ ಇರಬೇಕು ಅಂತ ಪ್ರವೃತ್ತಿ. ಯಾಕೆ? ಪ್ರವೃತ್ತಿ ಅದೇ ಇದು ರಜೋಗುಣ. ಏನೋ ಒಂದು ಇಟ್ಕೊಂಡಿದ್ದೀರ ದೊಡ್ಡ ಆಸೆ, ಅದಕ್ಕೋಸ್ಕರ ನಾನು ದುಡಿಬೇಕು, ನಾನು ಸಂಪಾದನೆ ಮಾಡಬೇಕು, ನಾನು ಇಷ್ಟು ಮಾಡಬೇಕು, ಅಷ್ಟು ಮಾಡಿ, ಇಲ್ಲ ಸಾಲ ತೊಗೊಂಡಿದ್ರೆ ಬ್ಯಾಂಕ್ ಆ ಸಾಲ ತೀರಿಸ್ಬೇಕು, ದುಡಿಬೇಕು, ಎಕ್ಸ್ಟ್ರಾ ಹೋಗ್ಬೇಕು, ಅಲ್ಲಿ ಓವರ್ ಟೈಮ್ ಮಾಡಬೇಕು, ಇಲ್ಲಿ ಮಾಡಬೇಕು, ಈ ಕರ್ಮ ಸಂಘ. ಈ ಬ್ಯಾಂಕಲ್ಲಿ ರಿಟೈರ್ ಆಗಿರೋರೆಲ್ಲ ಹೋಗಿ ಕೆಲಸ ಮಾಡ್ತಾರೆ. ಈಗ ಡೈಲಿ 1500 ರೂಪಾಯಿ ಕೊಡ್ತಾರೆ ಕೆಲಸ ಮಾಡಿ. ಕರ್ಮ ಸಂಘದಿಂದ ಅಂದರೆ ಬೇಕು ಅಲ್ಲಿದೆ, ಬೇಕಾದಷ್ಟು ಮನೆಗೆ ಬಂದಿರೋದೆಲ್ಲ ದುಡ್ಡು ಬೇಕಾದಷ್ಟಿದೆ, ಅದು ಊಟ ಮಾಡ್ಕೊಂಡಿರ್ಬೋದು. ಇಲ್ಲ, ಹಾಗಲ್ಲ. ಬ್ಯಾಂಕಿಗೆ ಈಗ ಭಾಳ ಅನುಕೂಲ, ಯಾಕಂದರೆ ಭಾಳ ಕಡಿಮೆ ದುಡ್ಡಿಗೆ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಸಿಗ್ತಾ ಇದ್ದಾರೆ. ಎಲ್ಲ ರಿಟೈರ್ಡ್ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ಸು ಕಡಿಮೆ ದುಡ್ಡಿಗೆ ಸಿಗ್ತಾ ಇದ್ದಾರೆ. ಅವ್ರಿಗೆ ಟ್ರೈನಿಂಗ್ ಏನು ಕೊಡಬೇಕಾಗಿಲ್ಲ, ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಹಾಂ ಹಾಂ. ಸೊ ರಜೋರಾಗಾತ್ಮಕ ವ್ಯಕ್ತಿ. ಸೊ ಇವನು ಕರ್ಮ, ರಜೋಗುಣ, ದುಡ್ಡು ಬೇಕದು ಬೇಕಿರಿಗೆ ಎಂದು ಬೇಕಿರುವುದನ್ನು ತೆಗೀರಿ, ಕಗೆ ತೆಗೀರಿ, ಬೇಕದು ಅಲ್ಲೇ ಹೇಳಿಬಿಡೋಣ. ತವ ಬರುತ್ತೆ ಇಲ್ಲಿ, ರಕ್ಷೆ ನೀವು ಕಾಯ್ತಾ ಇದ್ದೀರಾ? ತುಂಬ ಡೀಪಾಗಿ ಹೋಗಿದ್ದೀರಾ ನೀವು, ಗೊತ್ತಾಗುತ್ತೆ. ಟ್ರ್ಯಾಕಲ್ಲಿ ಇದ್ದೀರಾ, ಅದಕ್ಕೆ ಒಂದು ಇಂಟರ್ವಲ್ ಕೊಡೋಣ ಅಂತ ಕಗ್ಗದಲ್ಲಿ. ನೀವು ಒಂದೇ ಸರಿ ಅಲ್ಲಿ ತಗೊಂಡೋಗ್ಬಿಟ್ರೆ, ನೀವು ಇದು ಮಾಡಿಸ್ಬಿಟ್ರೆ ಬೇಕು. ಎಷ್ಟು ಸರ್? 371. ಲೆಟ್ ಅಸ್ ಎಂಜಾಯ್ ಅಲ್ವಾ? ನಮ್ಮನ್ನೇ ನಾವು ಎಂಜಾಯ್ ಮಾಡೋದು, ಏನು ನಮ್ಮ ಕರ್ಮ ಅಂತ. 371. ಬೇಕದು ಸಿಗ್ತಾ? ಬೇಕು ಇದೇ ಬೇಕಿದೆಗೆ ಇನ್ನೊಂದು ಬೇಕೆನ್ನುತ್ತ ಬೊಬ್ಬಿಡುತ್ತಲಿಹ ಘಟವನಿದನು ಏಕೆಂದು ರಚಿಸಿದನೋ ಬೊಮ್ಮನಿ ಬೇಕು ಜಪ ಸಾಕೆನಿಪುದೆಂದಿಗೆಲ್ಲ ಮಂಕುತಿಮ್ಮ. ಇದು ಯಾವಾಗ ಈಗ ಅವನ ಹತ್ರ ಹೋಗಿ ಅವನೇ ಎಲ್ಲ ರಿಟೈರ್ ಆದಮೇಲೆ ಕೆಲಸ ಮಾಡ್ತಿದ್ದಾನೆ, ಯಾವಾಗ ಸಾಕು ನಾನು ಮಾಡ್ತಾ ಇದ್ದೀನಿ ಬಿಡು, ನನ್ನ ಟೈಮ್ ಬೇಕಾದಷ್ಟಿದೆ, ಮಾಡ್ತೀನಿ ದುಡ್ಡು ಬರುತ್ತೆ. ಸಿಗರೇಟ್ ಹೊಡಿತಾ ಇರ್ತಾನೆ, ಮಾಡ್ತಾನೆ. ರಜೋರಾಗಾತ್ಮಕ ವಿದ್ಯೆ, ಇದು ಕರ್ಮಸಂಗ ಬಂಧಿಸ್ತದೆ, ತಿಳ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಬನ್ನಿ, ತಮಸ್ಸಿಗೆ ಬನ್ನಿ ಸರ್, ನಿಮ್ದು ಇವಾಗ. ಹಾಂ, ಅದರಲ್ಲಿ ರಜೋಗುಣದಲ್ಲಿ ನೋಡಿ, ಇದು ಕೂಡ ಹೇಳ್ತಾರೆ, ಶಂಕರರು ಹೇಳ್ತಾರೆ, ಪ್ರಾಪ್ತ ವಸ್ತುವಿನಲ್ಲಿ ಪ್ರೀತಿ ರೂಪವಾದ ಆಸಕ್ತಿ. ಈಗ ನನಗೇನೋ ಬಂದಿದೆ, ಈಗ ಅವನ ನಾಯಿ ಸಾಕೋರನ್ನ ತಗೊಳ್ಳಿ, ಆ ನಾಯಿ ಮೇಲೆ ಪ್ರೀತಿ, ಇದು ರಜೋಗುಣ. ಅದು ಬೇಕಾಗಿಲ್ಲ, ಅದು ನಾಯಿ ಪ್ರಾಣಿ, ಅದು 4 ಕಾಲಿನ ಪ್ರಾಣಿ, ಇವನು ಮನುಷ್ಯ, ಅದು ಯಾಕೆ ಅಷ್ಟೊಂದು ಪ್ರೀತಿ? ಇವನ ಆತ್ಮನ ಅದರೊಳಗೆ ಇಟ್ಟಿರ್ತಾನೆ ಅವನು. ಅದೇ ನೋಡಿ, ಪ್ರಾಪ್ತ ವಸ್ತುವಿನಲ್ಲಿ ಪ್ರೀತಿ ರೂಪವಾದ ಆಸಕ್ತಿ, ಅದು ಏನು ಬಂದಿದೆ ಅದರಲ್ಲಿ ಪ್ರೀತಿ ಇಟ್ಬಿಡೋದು, ಅದು ಹೋದಾಗ ಇವನು ತಡೆಯೋಕ್ಕಾಗಲ್ಲ ಅದು. ಆಮೇಲೆ ಪುತ್ರ ಮಿತ್ರಾದಿಗಳಲ್ಲಿ ಆಸಕ್ತಿ, ಕೆಲವರಿಗೆ ಫ್ರೆಂಡ್ಸ್ ಇಲ್ಲದೆ ಹೋದರೆ ಪಿಕ್ಚರ್ಗೆ ಹೋಗೋಕ್ಕಾಗಲ್ಲ, ಹೋಟ್ಲಿಗೆ ಹೋಗೋಕ್ಕಾಗಲ್ಲ, ಫ್ರೆಂಡ್ಸೇ ಬೇಕು, ಆಯಿತಾ? ಆಮೇಲೆ ರಾಮಾನುಜರು ದೃಷ್ಟಾದೃಷ್ಟ ಫಲಗಳಿಗೆ ಮಾಡುವ ಕರ್ಮಗಳಲ್ಲಿ ಆಸಕ್ತನಾಗುವುದು ಮತ್ತು ಅವುಗಳಲ್ಲಿ ತತ್ಪರನಾಗುವುದು ಕರ್ಮಸಂಗ ಅಂತ ಶಂಕರರು ಹೇಳ್ತಾರೆ, ಆಯಿತಾ? ನಮಗೆ ಬೇಕು ಅಥವಾ ಇನ್ಯಾವಾಗಲೂ ಬರುತ್ತೆ, ಈ ಜನ್ಮಲ್ಲ, ಮುಂದೆ ಯಾವಾಗಲೂ ಬರುತ್ತೆ, ಅದಕ್ಕೆ ಮಾಡೋದು ಕರ್ಮ. ಈ ಹೋಮ ಹವನ ಪುತ್ರ ಕಳತ್ರಾದಿ ಉತ್ತರೋತ್ತರ ಅಭಿವೃದ್ಧಿ ಪ್ರಾಪ್ತಿರಸ್ತೋ, ಕರ್ಮಸಂಗ ಇದು. ಉತ್ತರೋತ್ತರ ಅಭಿವೃದ್ಧಿ ನನಗಲ್ಲ, ನನ್ನ 7 ತಲೆಮಾರಿನವ್ರಿಗೂ ಒಳ್ಳೆಯದಾಗಬೇಕು.
ಯಾರು ಮಾಡೋದು? ನಾವೇನೆ. ಈ ಆತ್ಮನನ್ನು ಈ ದೇಹ ಬಂಧಿಸಿದೆ. ಯಾವುದು ಬಂಧಿಸಿದೆ? ಸತ್ವ ರಜಸ್ ತಮಸ್ 3 ಗುಣಗಳು ಬಂಧಿಸ್ತವೆ. ಇವನು ಪುತ್ರ ಅವನು 7 ತಲೆಮಾರಿಗೆ ಹೋಮ ಮಾಡು, ಒಳ್ಳೇದು ಮಾಡು ಅಂತ ಅಲ್ಲ. ಇದು ಆಕ್ಸೆಪ್ಟೆಡ್. ಹೊರಗಡೆ ಹಾಗೇ ಇರೋದು. ಆಧ್ಯಾತ್ಮಕ್ಕೆ ಬಂದಾಗ ಇದನ್ನು ನೋಡುವ ದೃಷ್ಟಿ ಬೇರೆ ಇರ್ತದೆ. ನಾವು ಯಾವುದನ್ನು ತಪ್ಪಂತ ಹೇಳಲ್ಲ. ಎಲ್ಲ ಆಯಾ ಸ್ಟೇಜಲ್ಲಿ ಅವರವರ ಇಷ್ಟಾರ್ಥ ಸಿದ್ಧಿಗೆ ಕೆಲಸ ಮಾಡಿಕೊಂಡು ಎಲ್ಲರೂ ಮೂವಿಂಗ್ ಇನ್ ದ ಡೈರೆಕ್ಷನ್ ಆಫ್ ಲೈಟ್, ಆ ಬೆಳಕಿನ ಕಡೆ ಎಲ್ಲರೂ ಚಲಿಸ್ತಾ ಇದ್ದಾರೆ. ಅದು ಆ ಮಜಲುಗಳಲ್ಲಿ ಇದೆಲ್ಲ ಬರ್ತದೆ. ಈ ಹೋಮ ಹವನ ದಾನ ಧರ್ಮ ಅದು ಇದುವೆಲ್ಲ ಅದನ್ನು ಹಾಗೆ ತಗೊಳ್ಳೋಣ. ಸೊ ದೃಷ್ಟಾದೃಷ್ಟ ಫಲಗಳಿಗೆ ಮಾಡುವ ಕರ್ಮಗಳಲ್ಲಿ ಆಸಕ್ತನಾಗುವುದು ಮತ್ತು ಅವುಗಳಲ್ಲಿ ತತ್ಪರನಾಗುವುದು ಕರ್ಮಸಂಗ. ಆಸಕ್ತನಾಗಿ ಕರ್ಮ ಮಾಡೋದು, ಅದರಲ್ಲಿ ತತ್ಪರ, ಅದರಲ್ಲೇ ಬಹಳ ಡೀಪ್ಲಿ ಇನ್ವಾಲ್ವ್. ಆಮೇಲೆ ಅಜ್ಞಾನಜಂ ವಿದ್ಧಿ, ತಮಸ್ಸು ಅಜ್ಞಾನಜಂ ವಿದ್ಧಿ. ಕೇಳಿ, ಅದಿಡಿ, ಅದಲ್ಲ ಇವಾಗ ಇದು ಭಗವದ್ಗೀತೆ ಬಂದಿದೆ. ತಮಸ್ಸು ಅಜ್ಞಾನಜಂ. ಅಜ್ಞಾನ ಅಂದ್ರೇನು? ತಪ್ಪು ತಿಳುವಳಿಕೆ, ಇಗ್ನರೆನ್ಸ್. ಇಗ್ನರೆನ್ಸಿಂದ ಹುಟ್ಟಿರೋದು ಏನು? ತಮಸ್ಸು, ತಮೋಗುಣ. ಭೂಮಿ ತಮಸ್ಸು, ಭೂಮಿಯಿಂದ ಹುಟ್ಟಿದ್ದೆಲ್ಲ. ಯಾರು ಭೂಮಿಗೆ ತುಂಬ ಹತ್ತಿರ ಆಗಿರ್ತಾರೆ ಅವರೆಲ್ಲ ತಮಸ್ಸು. ನಮ್ಮ ಯಾವಾಗಲೂ ಮಲ್ಕೊಳ್ಳೋಣ ಭೂಮಿ ಮೇಲೆ ಎಲ್ಲ ತಮೋಗುಣಗಳು. ಆಯಿತಾ? ಮೋಹನಂ ಸರ್ವದೇಹಿನ ಪ್ರಮಾದ ಮಾಲಸ್ಯ ನಿದ್ರಾಭಿ ತನ್ನಿವದ್ನಾತಿ. ಅದು ಅಜ್ಞಾನದಿಂದ ಹುಟ್ಟಿದುದು. ಸಮಸ್ತ ಪ್ರಾಣಿಗಳನ್ನು ಮೋಹಪಡಿಸುವುದೆಂದು ತಿಳಿ. ಅದು ಪ್ರಮಾದ ಆಲಸ್ಯ ನಿದ್ರೆ ಇವುಗಳಿಂದ ಆತ್ಮನನ್ನು ಬಂಧಿಸುತ್ತದೆ. ಪ್ರಮಾದ ಆಲಸ್ಯ ನಿದ್ರೆ. ಪ್ರಮಾದ ಅಂದ್ರೇನು? ಪ್ರಮಾದ ಅಂದ್ರೇನು? ಈ ಕೈಗೂ ಕಣ್ಣಿಗೂ ಕನೆಕ್ಷನ್ ಇರಲ್ಲ. ಕೆಲವು ಸರಿ ಏನೋ ನೋಡ್ಕೊಂಡು ಏನೋ ತಾಕ್ಬಿಡೋದು, ಯಾರಿಗೋ ಡ್ಯಾಶ್ ಹೊಡ್ಬಿಡೋದು, ಏನೋ ಮಾಡಿಬಿಡೋದು. ಸೊ ಇನ್ಸೆನ್ಸಿಟಿವ್ ಅಂದರೆ ಅವರಿಗೆ ಕೆಲವು ಸರಿ ಡ್ಯಾಶ್ ಹೊಡ್ಬಿಡ್ತಾರೆ, ಕೆಲವು ಸರಿ ಕೈ ಏನೋ ನೋಡ್ಕೊಂಡು ಕೈಯಲ್ಲಿ ಕೆಳಗೆ ಹಾಕ್ಬಿಡ್ತಾರೆ. ಅಯ್ಯೋ, ಆ ಕನೆಕ್ಷನ್ ಇರಲ್ಲ. ಕಣ್ಣು ಕಿವಿ ಮತ್ತು ಇಂದ್ರಿಯಗಳಿಗೆ ಡೈರೆಕ್ಟ್ ಕನೆಕ್ಷನ್ ಆವಾಗ ತಪ್ಪೋಗುತ್ತೆ ಅವ್ರಿಗೆ. ಯಾಕಂದರೆ ಅವ್ರಿಗೆ ಇಗ್ನರೆನ್ಸ್ ಪ್ರಬಲವಾಗಿ ಅವ್ರ ಮೇಲೆ ಬೀಳ್ತಾ ಇರುತ್ತೆ. ನಿದ್ದೆಯಲ್ಲಿ ತಪ್ಪೋಗುತ್ತಲ್ವಾ? ನಿದ್ದೆಯಲ್ಲಿ ತಪ್ಪೋಗುತ್ತೆ ತಾನೆ. ಸತ್ವಗುಣದ್ದು ತಮೋಗುಣದ್ದು ಅಜ್ಞಾನದಿಂದ ಹುಟ್ಟಿದೆ. ರಜಸ್ ಗುಣ ರಾಗದಿಂದ ಅಥವಾ ಇದರಿಂದ ಆಗಿದೆ. ಸತ್ವಗುಣ ಜ್ಞಾನ ಅಥವಾ ಒಂದು ಇದಕ್ಕೆ ಎಲ್ಲ ಒಟ್ಟಲ್ಲಿ ಅಲ್ಲಿ ಅಟ್ಯಾಚ್ ಆಗಿದೆ ಅಷ್ಟೇ. ಆಯಿತಾ? ಸತ್ವಗುಣದಿಂದ ನಿಮಗೆ ಏನಂತಂದರೆ ಜ್ಞಾನಕ್ಕೆ ಮತ್ತು ಸುಖಕ್ಕೆ ಅಟ್ಯಾಚ್ಮೆಂಟ್ ಆಗುತ್ತೆ. ರಜೋಗುಣದಿಂದ ಕರ್ಮಕ್ಕೆ ಅಟ್ಯಾಚ್ಮೆಂಟ್ ಆಗುತ್ತೆ. ತಮೋಗುಣದೊಂದಿಗೆ ಯಾವುದಕ್ಕೆ ಅಟ್ಯಾಚ್ ಆಗುತ್ತೆ? ಅದು ಪ್ರಮಾದ ಆಲಸ್ಯ ನಿದ್ರೆ ಇವುಗಳಿಂದ ಬಂಧಿಸುತ್ತದೆ. ಪ್ರಮಾದ ಏನೋ ಬೇಡದೇ ಇರೋ ಕೆಲಸ ಮಾಡಿಬಿಡೋದು, ಆಮೇಲೆ ಅದನ್ನೇ ಸರಿ ಅನ್ನೋದು. ಒಪ್ಕೊಳ್ಳಲ್ಲ, ತಪ್ಪು ಒಪ್ಕೊಳ್ಳಲ್ಲ. ಏನೀಗ ಆಯಿತು, ಏನೀಗ ಏನು ಜಗಳ ಆಡ್ತೀರಾ? ಪ್ರಮಾದ. ಆಲಸ್ಯ ಅಂದರೆ ಆ್ಯಕ್ಟಿವಿಟಿ ಇಲ್ಲ, ಸುಮ್ಮನೆ ಬಿದ್ದುಕೊಳ್ತೀನಿ, ಸುಮ್ಮನೆ ತಿನ್ಕೊಂಡು ಬಿದ್ದುಕೊಂಡಿರ್ತೀನಿ ಅಂತ. ನಿದ್ದೆ ಮಾಡಿ ಆವಾಗ ನಿದ್ದೆ ಮಾಡ್ತೀನಿ, ನಿದ್ದೆ ಬರುತ್ತೆ ಅಂತ. ಸೊ ಜಾಸ್ತಿ ಎಲ್ಲಿ ಪೂರ್ತಿ ನಿದ್ದೆ ಮಾಡಲ್ಲ, ನಿದ್ದೆ ಮಾಡ್ತಾ ಇರೋದು, ಆವಾಗ ಮಾಡೋದು ಹೇಳೋದು. ಸೊ ಇದನ್ನು ಬಂಧಿಸ್ತದೆ ಅಂತ. ಸೊ ಈಗ ಇನ್ನೊಂದು ಶ್ಲೋಕ ಇದೆ, ಅದು ಓದಿಸಿ ನೆಕ್ಸ್ಟ್ ಕಗ್ಗಕ್ಕೆ ಹೋಗ್ತೀನಿ. ಸತ್ವಂ ಸುಖೇ ಸಂಜಯತಿ ರಜ ಕರ್ಮಣಿ ಭಾರತ ಜ್ಞಾನಮಾವೃತ್ಯತು ತಮಃ ಪ್ರಮಾದೇ ಸಂಜಯತ್ಯುತ. ಎಲೆ ಅರ್ಜುನ, ಸತ್ವಗುಣವು ಸುಖದಲ್ಲಿ ಸಂಗವನ್ನುಂಟು ಮಾಡುತ್ತದೆ, ರಜೋಗುಣವು ಕರ್ಮದಲ್ಲಿ ಸಂಗವನ್ನುಂಟು ಮಾಡುತ್ತದೆ, ತಮೋಗುಣವು ಜ್ಞಾನವನ್ನು ಆವರಿಸಿಕೊಂಡು ಪ್ರಮಾದದಲ್ಲಿ ಸಂಗವನ್ನುಂಟು ಮಾಡುತ್ತದೆ. ಮಾಡಬೇಕಾದ ಕಾರ್ಯವನ್ನು ಮಾಡದೇ ಇರುವುದು ಪ್ರಮಾದ. ನಾಳೆ ಮಾಡಿದ್ರೆ ಆಯಿತು, ನಾಳೆ ಹೋದ್ರೆ ಆಯಿತು, ಬ್ಯಾಂಕಿಗೆ ಹೋದರೆ ಪರವಾಗಿಲ್ಲ, ನಾಳೆ ಹೋದರೆ ಆಯಿತು, ರಜೆ ಹೋಗ್ತೀನಿ, ಸಿನಿಮಾಗೆ ಹೋಗ್ತೀನಿ, ಕೆಲವು ಯಾವ ಎಲ್ಲಿ ಯಾಕೋ ಬಂದಿಲ್ಲ, ನಿನ್ನೆ ಪಿಕ್ಚರ್ಗೆ ಹೋಗಿದ್ದೆ ನೋಡ, ಬೇಜಾರಾಯಿತು, ಬ್ಯಾಂಕಿಗೆ ಬಂದಿಲ್ಲ ಅವನು. ಪಿಕ್ಚರ್ಗೆ ಕೇರ್ಲೆಸ್, ಹೀಡ್ಲೆಸ್ನೆಸ್ ಅಂತಾರಲ್ಲ, ಅದು ತಮೋಗುಣ. ಸೊ ಸತ್ವ ರಜಸ್ಸು ತಮಸ್ಸು. ತಮೋಗುಣದವರು ನಾವು ಯಾರೂ ಇಲ್ಲ ಇಲ್ಲಿ. ರಜೋಗುಣದಲ್ಲಿ ಸ್ವಲ್ಪ ಆವಾಗ ಇದ್ದಿರ್ತೀವಿ.
ಸತ್ವಗುಣದಲ್ಲಿ ಬರಬೇಕಾದ್ರೆ ನಾವು ಏನು ಮಾಡಬೇಕು, ಅದನ್ನು ನಾವು ಡ್ಯಾಶ್ ಬೋರ್ಡ್ ನಮ್ಮ ಮೀಟ್ರ್ ಒಳಗಡೆ ನಮ್ಮನ್ನು ನಾವೇ ನೋಡಿಕೊಂಡು ನಮ್ಮ ಮೂಡನ್ನು ನಾವು ನೋಡಬೇಕು. ಒನ್ ಹೂ ವಾಚಸ್ ಹಿಸ್ ಮೂಡ್ ಈಸ್ ದ ಗ್ರೇಟೆಸ್ಟ್ ಆಫ್ ಸಾಧಕಾಸ್. ತನ್ನ ಮನದಾಟಗಳ ತಾನೇ ನೋಡುತ್ತ ನಗುವ, ತನ್ನಳು ತಾನು ಇರುವರವಾದವನು ಭಾವಿಪ, ಚಿನ್ಮಾತ್ರವನು ಬೇರೆ ಬಗೆದು ಜಾನಿಪ, ಚತುರ ಧನ್ಯತೆಯ ಕಂಡವನು ಮಂಕುತಿಮ್ಮ. ಚಿನ್ಮಾತ್ರ ಅದನ್ನು ಸಪ್ರೇಟಾಗಿಟ್ಟು ಅಲ್ಲಿ ಹೋಗಿ ನೋಡೋದು, ಅಲ್ಲಿ ಹೋಗಿ ನೋಡೋದು, ಪ್ರಪಂಚ ಅಲ್ಲಿ ಹೋಗಿ ನೋಡೋದು. 466 ಕಗ್ಗ ತಗೊಳ್ಳಿ. ಏನೋ ಒಂದು ಕಗ್ಗ ಓದಬೇಕು ಅಂತಂದೆ, ಒಂದು ಕಗ್ಗ ಮಧ್ಯಾಹ್ನ ಅಲ್ಲಿ ಗಿಡ ನೋಡಿಕೊಂಡು ಕಗ್ಗ ತೆಗೆದೆ. ನಾನು ಓದ್ತಾ ಇದ್ದೀನಿ, ಆ ಗಿಡ ನೋಡ್ತಾ ನಾನು ಹೋಗ್ಬಿಟ್ಟೆ ಆರಾಮಾಗಿ. ಇಲ್ಲ, ಅದನ್ನು ನಿಮಗೂ ಸ್ವಲ್ಪ ಹೇಳ್ತೀನಿ ನೋಡಿ. ನೋಡ್ತಾ ಆಫು. 466 ತಗೊಳ್ಳಿ. ಅಂದರೆ ಪ್ರಪಂಚ ನಮಗೆ ಸುಖ ಕೊಡುತ್ತೆ, ದುಃಖ ಕೊಡುತ್ತೆ. ಸುಖ ದುಃಖ ಎರಡೂ ಕೊಡುತ್ತೆ ಪ್ರಪಂಚ. ಎರಡಕ್ಕೂ ಏನೋ ಒಂದು ಕಾರಣ, ಸುಖಕ್ಕೊಂದು ಕಾರಣ, ದುಃಖಕ್ಕೊಂದು ಕಾರಣ. ಆದರೆ ನಮ್ಮ ನಿದ್ದೆಯಲ್ಲಿರೋ ಆನಂದಕ್ಕೆ ಅದಕ್ಕೇನು ಕಾರಣ ಇಲ್ಲ. ಅದು ಹೇಗಿರುತ್ತೆ ಅಂತ 466 ಸಿಗ್ತಾ. ವ್ಯಸನ ಕಾರಣ ಒಂದು, ಹಸನ ಕಾರಣ. ಹಸನ ಅಂದರೆ ಸಂತೋಷ, ವ್ಯಸನ ಅಂದರೆ ದುಃಖ. ದುಃಖಕ್ಕೆ ಕಾರಣ ಒಂದು, ಸಂತೋಷಕ್ಕೆ ಕಾರಣ ಒಂದು. ರಸ ಅಂತ ಒಂದು ರಸ, ವ್ಯಸನಕ್ಕೆ ಕಾರಣ ಒಂದು ರಸ, ಸಂತೋಷಕ್ಕೆ ಕಾರಣ ಒಂದು ರಸ. ವ್ಯಸನಕ್ಕೆ ಕಾರಣ ಒಂದು ರಸ, ಸಂತೋಷಕ್ಕೆ ಕಾರಣ ಒಂದು ರಸ. ರಸಗಳಿ ಎರಡಕ್ಕಿಂತ ಆಳ ಇನ್ನೊಂದು. ಇದು ಮುಖ್ಯ. ಈ ಎರಡು ರಸಕ್ಕಿಂತ ಆಳವಾಗಿ, ನಾನು ಆ ಕಗ್ಗದಲ್ಲಿ ಏನು ಹೇಳಿದೆ, ಹಿಂದಿನ ಕಗ್ಗದಲ್ಲಿ ತನ್ನ ಮನದಾಟಗಳ ತಾನೇ ನೋಡುತ್ತ ನಗುವ, ತನ್ನಳು ತಾನು ಇರುವರಾದವನು ಭಾವಿಪ, ಚಿನ್ಮಾತ್ರವನು ಬೇರೆ ಬಗೆದು ಜಾನಿಪ, ಚತುರ ಧನ್ಯತೆಯ ಕಂಡವನು. ಇಲ್ಲಿ ಬನ್ನಿ, ವ್ಯಸನ ಕಾರಣ ಒಂದು, ಹಸನ ಕಾರಣ ಒಂದು, ರಸಗಳಿ ಎರಡಕ್ಕಿಂತ ಆಳ ಇನ್ನೊಂದು. ಪುರುಷ ವಿಶ್ವ ಜೀವಿತ ಗಭೀರತೆಯ ದರ್ಶನದ ರಸ ಅದ್ಭುತ ಮೌನ. ಅದ್ಭುತ ಮೌನ ಎರಡಕ್ಕಿಂತ ಆಳ ಇರೋದು. ಏನು ಸರ್ ರಸ ಇದೆ, ಅದ್ಭುತ ಮೌನ. ಅದು ನಾನು ಆ ಗಿಡ ನೋಡಿದೆ, ಹೋಗ್ಬಿಟ್ಟು ಆಫ್ ಆಗಿಬಿಟ್ಟೆ. ಅದ್ಭುತ ಮೌನ ಏನು. ಒಂದು ವೇಳೆ ಒಂದು ಎಕ್ಸಾಂಪಲ್ ವೃಷ ವಿಶ್ವ ಜೀವದ ಜೀವಿತೆಯ, ಅದೇನು ಹೇಳ್ತಾರೆ, ವೃಷ ಅಂದರೆ ಅತಿಶಯವಾದ, ವಿಶ್ವಜೀವನದ ಏನು ಹೇಳ್ತಾರೆ ನೋಡಿ, ಆ ಸೆಂಟೆನ್ಸ್ ನೋಡಿ. ವೃಷ ವಿಶ್ವಜೀವದ ಗಭೀರತೆಯ ದರ್ಶನ. ಈ ಗಭೀರತೆಯ ದರ್ಶನ ಹೇಗಾಗುತ್ತೆ? ಗಭೀರತೆ ಗಂಭೀರವಾದ ದರ್ಶನ. ವಿಶ್ವಜೀವನದ ಗಂಭೀರ ದರ್ಶನ ನಿಮ್ಗೆ ಎಲ್ಲಾಗುತ್ತೆ? ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ ಕೇಳಿ. ಭೂಮಿ ವಿಶ್ವಜೀವನ ಅಂದರೆ ನಮ್ಮ ಗುಂಡು ಭೂಮಿ. ನೀವು 100 ಮೈಲ್ ಮೇಲ್ಗಡೆ ಇದ್ದೀರಾ, ಯು ಆರ್ ದೇರ್, ಯು ಆರ್ ಸ್ಟೇಷನ್, ಯಾವುದೋ ಸ್ಯಾಟಲೈಟಲ್ಲಿ ನಿಮಗೆ ಕೂರಿಸಿದ್ದೀರಾ. ನೀವು ಭೂಮಿನ ನೋಡ್ತಾ ಇದ್ದೀರಿ. ಭೂಮಿಯಲ್ಲಿ ಜೀವನ ನಡೀತಾ ಇದೆ. ಭೂಮಿಲಿ ಹೇಗೆ ಜೀವನ ನಡೀತಾ ಇದೆ ಗೊತ್ತಾ? ಎಲ್ಲರೂ ಒಂದೇ ಸರಿ ಮಲಗಲ್ಲ, ಎಲ್ಲರೂ ಒಂದೇ ಸರಿ ಎಚ್ಚರವಾಗಿರಲ್ಲ. ಒಂದು ಕಡೆ ಮಲಗಿರ್ತಾರೆ, ಇನ್ನೊಂದು ಕಡೆ ಎಚ್ಚರ ಆಗಿರುತ್ತೆ. ಕರೆಕ್ಟ್? ಭೂಗೋಳದ ಒಂದು ಕಡೆ ಮಲಗಿರ್ತಾರೆ, ಇನ್ನೊಂದು ಕಡೆ ಆ್ಯಕ್ಟಿವಿಟಿಯಲ್ಲಿರ್ತಾರೆ. ಇವ್ರು ಮಲಗಿದಾಗ ಇವ್ರು ಆ್ಯಕ್ಟಿವಿಟಿಯಲ್ಲಿರ್ತಾರೆ. ಟೋಟಲಿ ಆ್ಯಕ್ಟಿವಿಟೀಸ್ ಆಗ್ತಾ ಇರುತ್ತೆ. ಎಲ್ಲರೂ ಹುಚ್ಚುಚ್ಚಾಗಿ ಕೆಲಸಗಳು ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನೀವು ನೋಡ್ತಾ ಇರ್ತೀರಾ. ಆ ನೋಟ ಇದೆಯಲ್ಲ, ಅದು ಅದ್ಭುತ ಮೌನ. ಇದು ಹೋಗ್ತಾ ಇದೆ. ಎಟರ್ನಲ್ ಡ್ಯಾನ್ಸ್. ಕರೆಕ್ಟಾ? ಚೈತನ್ಯ ನರ್ತನೆ. ನಿತ್ಯ ಪರಿವರ್ತನೆ, ಚೈತನ್ಯ ನರ್ತನೆ. ಸತ್ಯ ಜಗದಲ್ಲಿ ಕಾಣಬೇಕು, ಇದು ಚೈತನ್ಯ ನರ್ತನೆ. ಇದು ಅದ್ಭುತ ಮೌನ. ಅರ್ಥ ಆಯ್ತಾ? ಆಗಿಲ್ಲ? ಚೈತನ್ಯ ನರ್ತನೆ ಯಾರು ಸಾಕ್ಷಿ ನೋಡ್ತಾ ಇದ್ದೀರಾ? ಅದ್ಭುತ ಮೌನ. ಯು ಆರ್ ನಾಟ್ ಇನ್ವಾಲ್ವ್ಡ್, ಯು ಆರ್ ಜಸ್ಟ್ ವಾಚಿಂಗ್
ದ ಡ್ಯಾನ್ಸ್, ಅದು ರಸ, ಅದು ರಸ. ನಿಮ್ಮ ಈಗೋ ಲೆವೆಲಲ್ಲಿ ವ್ಯಸನ ಮತ್ತೆ ಹಸನ, ಬಟ್ ಅಲ್ಲೇನಿಲ್ಲ, ಅದ್ಭುತ ಮೌನ, ಬರೀ ನೃತ್ಯ, ತಾಂಡವ ನೃತ್ಯ ಏನಿದೆ, ಅದ್ಭುತ ಮೌನ. ನಿತ್ಯ ಪರಿವರ್ತನೆಯ ಚೈತನ್ಯ ನರ್ತನೆಯ ಸತ್ಯ ಜಗದಲ್ಲಿ ಕಾಣ ಮಂಕುತಿಮ್ಮ. ನಿತ್ಯ ಪರಿವರ್ತನೆಯೇ ಚೈತನ್ಯ ನರ್ತನೆ. ಇದು ನೀವು ಕಾಣಬೇಕಾದ್ರೆ ಅದ್ಭುತ ಮೌನ ನಿಮ್ಮಲ್ಲಿ ಇರಬೇಕು. ನೀವು ಹಾಗೆ ನೋಡಬೇಕು, ನಿಮ್ಮ ಕಲರನ್ನಲ್ಲಿ ಹಾಕಬಾರ್ದು. ಸಿ ದ ವರ್ಲ್ಡ್ ಆ್ಯಸ್ ಇಟ್ ಈಸ್. ಹೌದಾ? ನಿದ್ರೆಯಲ್ಲಿ ಆ ಸ್ಟೇಟಲ್ಲಿ ಇರ್ತೀರ, ಏನಾದ್ರು ಮೈಂಡ್ ಏನು ಕೆಲಸ ಇಲ್ಲ, ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಇಲ್ಲ, ಅದ್ಭುತ ಮೌನದಲ್ಲಿ ಇರ್ತೀರ ನಿದ್ದೆಯಲ್ಲಿ. ಗೊತ್ತಾಗಲ್ಲ, ಅದ್ಭುತ ಮೌನ. ರಸಗಳಿ ಎರಡಕ್ಕಿಂತ ಆಳ. ಬಹುಶಃ ಎಷ್ಟು ಕ್ಯಾಚ್ ಮಾಡಿದರೆ ಗೊತ್ತಿಲ್ಲ. ಇದು ಭಾಳ ಪವರ್ಫುಲ್, ಭಾಳ ಪವರ್ಫುಲ್. ಅದ್ಭುತ ಮೌನ. ಸರ್, ಈ ಜೀವ ಹೋದರೆ ಎಲ್ಲಿ ಸರ್ ಹೋಗುತ್ತೆ? ಈ ಜೀವ ಹೋಯ್ತು, ಅದ್ಭುತ ಮೌನಕ್ಕೆ ಹೋಗು. ಸೈಲೆನ್ಸ್. ಓಂ ಹಿಡ್ಕೊಂಡು ಅಭಿಧಾನ ಅಭಿಧೇಯ ಉಪಾಯ ಪೂರ್ವಕಂ ಅವಗಮ್ಯತೆ. ಈಗ ನಾಗರಾಜು ಅಭಿಧೇಯ, ಅಭಿಧಾನ ನಿಮಗೊಂದು ಹೆಸರು. ನಾನು ಹೆಸರು ಹೇಳ್ತಾ ನಾನು ನಿಮ್ಮ ಹೆಸರನ್ನು ಹಿಡ್ಕೊಂಡು ನಾನು ನಿಮ್ಮನ್ನು ಮರೆತು ನಾನು ಸೈಲೆಂಟ್ಗೆ ಹೋಗ್ಬಿಟ್ರೆ ಅಭಿಧಾನ ಅಭಿಧೇಯ ಉಪಾಯ ಪೂರ್ವಕಂ ಅವಗಮ್ಯತೆ. ಅದನ್ನು ನಾನು ಸ್ಲೋಲಿ ಐ ಸ್ಲಿಪ್ ಇನ್ ಟು ಮೈ ಸೈಲೆನ್ಸ್. ದಟ್ ಈಸ್ ಮೈ ರಿಯಲ್ ಸ್ಟೇಟ್. ದಟ್ ಈಸ್ ಅದ್ಭುತ ಮೌನ. ನಾಮರೂಪ ಜಗತ್ತನ್ನು ನೀವು ಓಂ ಅಂತ ಮಿನಿಮೈಸ್ ಮಾಡಿ ಅದರಲ್ಲಿ ಇಡೀ ಜಗತ್ತನ್ನು ನೋಡಿ ಆ ಓಮನ್ನು ಸಾಫ್ಟ್ ಮಾಡ್ತಾ ಜೆಂಟ್ಲಿ ಯು ಸ್ಲಿಪ್ ಇನ್ ಟು ಸೈಲೆನ್ಸ್. ದ್ಯಾಟ್ ಈಸ್ ಯುವರ್ ರಿಯಲ್ ನೇಚರ್. ಅದ್ಭುತ ಮೌನ. ಓಂಕಾರ ಬಂತ, ಅದ್ಭುತ ಮೌನ ಬಂತ, 3 ಗುಣಗಳು ಬಂತ. 3 ಗುಣಗಳನ್ನ ಹೇಗೆ ಗೆಲ್ತೀರ? ಸಾಧನೆ, ನಾಮ ಜಪ, ಶುಭಕರ್ಮ, ಎಷ್ಟು ಬೇಕಾದರೂ ಮಾಡೋದು. ಏನು ಕರ್ಮ ಮಾಡಿದರೂ ಕೂಡ ಅದು ಶುಭಕರ್ಮ ಆಗಬೇಕು. ಅರಸನೆಂದೋ ಬಂದು ಕೇಳುವನು, ಅದಕ್ಕೆ ಉತ್ತರವ ಕೊಡಬೇಕು ಎನ್ನುತ್ತಾ ಒಡಲ ಜಾಣಿನ ಶಕ್ತಿಗಳೆಲ್ಲವ ಮುಡುಪು ಕೊಟ್ಟನು ಭರತ. ಅವನು ಬಂದು ಕೇಳ್ತಾನೆ, ಅವನು ಉತ್ತರ ಹೇಳಬೇಕು. ದೇಹ ಜ್ಞಾನ ಎಲ್ಲವನ್ನ ಮುಡುಪಾಗಿ ಕೆಲಸ ಮಾಡ್ತಾನೆ. ಯಾರು? ಭರತ. ಅರಸಿ ಅಡವಿಗೈದಿದಡಂ ಅವನಿತ್ತ ಪಾದಿಕೆಗಳು ಹೊರೆಯದಡಂ ಏನನು. ಆ ಪಾದಿಕೆಗಳು ಏನು ಹೇಳಲ್ಲ, ತಾವು ವರದಿ ನಾನು ಹೋಗಿ ಹೇಳ್ತಾನೆ ಪಾದಿಕೆಗೆ, ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ. ದೊರೆತನದ ಭಾರವನ್ನು ಹೊತ್ತು ದೊರೆಯಾಗದ ಮನೆಯಲ್ಲಿ ಏನೇನೋ ಜವಾಬ್ದಾರಿ ಇದೆ ಎಲ್ಲ ಹೊರೋದು, ಆದರೆ ಅದ್ಯಾವುದು ನಂದಲ್ಲ, ಅದು ಅವನದು ಸೇವೆ. ಅದರಲ್ಲಿ ಜೀವಭಾರವನ್ನು ಮರೆಯುವುದು. ಕೇಳಿದಿರ? ಈ ಕೆಲಸದಲ್ಲಿ ಜೀವಭಾರವನ್ನು ಹೇಗೆ ಮರಿತೀರಾ? ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು. ಘನತತ್ವ ನಮ್ಗೇನು ತತ್ವ, ನಮ್ಗೇನು ಗೋಲೇನು? ನಮ್ದು ಗೋಲೇನಿಲ್ಲಿ ಈಗ ಬನ್ನಿ. ಅದು ಆಮೇಲೆ, ಇವಾಗೇನು ಚಿತ್ತ ಸಮಾಧಾನ, ಚಿತ್ತಶುದ್ಧಿ, ಹುಟ್ಟು ಸಾವೆಲ್ಲ ಆಮೇಲೆ. ಅದು ಬಂದುಬಿಟ್ರೆ ಅದು ಬಂದುಬಿಡುತ್ತೆ. ನಿಮ್ಮ ಚಿತ್ತ ಸಮಾಧಾನ ಬಂದುಬಿಟ್ಟೆ ಶುದ್ಧ ಸತ್ವದಲ್ಲಿ ಇದ್ಬಿಟ್ರೆ ನಿಮ್ಮ ಸಾವಿಲ್ಲ, ಹುಟ್ಟು ಏನೂ ಇಲ್ಲ. ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದೆ ಇನ್ನೊಂದನು ಎಲ್ಲವನು ಅದರ ಅನುಸಂಧಿಯಲ್ಲಿ ಜೀವಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ. ಇದು ಹನುಮಂತನ ಉಪದೇಶ. ಜೀವಭಾರವನ್ನು ಮರೆಯುವುದು. ಏನೇ ಕೆಲಸ ಮಾಡಿದ್ರು ಅದರಲ್ಲಿ ಜೀವಭಾರವನ್ನು ಮರೀಬೇಕು. ನನ್ನನ್ನು ನಾನು ಮರೀಬೇಕು. ಪೂಜೆ ಮಾಡುವಾಗಲೂ ನನ್ನನ್ನು ನಾನು ಮರೀಬೇಕು. ಹಾಂ 97 ಮೇಲೆ ಅವರು ಸರ್ ಅದು ಇದು ನೋಡ್ಬೋದು. ಓಕೆ, ಎಷ್ಟು ಇದಾಯಿತು, ಸ್ಲಿಪ್ ಆಯ್ತು, ಸ್ವಲ್ಪ ಆ ಕಡೆ ಆಯಿತು. ಎಷ್ಟು? 97. ಬರೀ 97 ಬನ್ನಿ. ಒಂದು 2 ಕಗ್ಗ ಮಾಡಿ, ಅವ್ರು ಬಂದಮೇಲೆ ಸ್ವಲ್ಪ ಮಾಡಿರಿ.
ಇದಾದ ಕೂಡಲೇ ಪ್ರಕೃತಿ ಮಾಡ್ತೀನಿ. ಹೋದ ಸರಿ ಮಾಡಿದ್ದೆ ಪರಬ್ರಹ್ಮ ನಾವೇ, ಅದು 2-3 ಕಗ್ಗ ಆಗುತ್ತೆ. ಜಾಸ್ತಿ ಮಾಡಬೇಕಾ? ಸಾಕಾ? ಬೇಕಾದರೆ ಸ್ವಲ್ಪ ಇದು ಮಾಡಿ. ಹಾಂ, ಅಲ್ಲ ಸೆಕೆ ಆಗ್ತಾಯಿದೆ ಅಂತ 20ಗೆ ಇಟ್ಬಿಡಿ ಅಷ್ಟೇ. ಧರ್ಮವೆಂಬುದೇನು, ಕರ್ಮವೆಂಬುದೇನು? 97 ಸಿಗ್ತಾ? ಬ್ರಹ್ಮಾಂಡ ಕಥೆಯೇನು, ಜೀವಿತವಿದೇನು? ಬೇಸಿಕ್ ಕ್ವಶನ್ ಇದೆಲ್ಲ. ಧರ್ಮ ಅಂದ್ರೇನು, ಕರ್ಮ ಅಂದ್ರೇನು, ಬ್ರಹ್ಮಾಂಡ ಕಥೆ ಏನು, ಜೀವಿತವಿದೇನು? ಬ್ರಹ್ಮವೆಲ್ಲಕ್ಕೂ ಮೂಲ, ಎಲ್ಲಕ್ಕೂ ಮೂಲ ಬ್ರಹ್ಮ. ಮಾಯೆ ತತ್ಕೃತಿ ಜಾಲ. ತತ್ಕೃತಿ ಅಂದ್ರೇನು? ಬ್ರಹ್ಮನಿಂದ ಅದೇ ಹೇಳ್ತಾರಲ್ಲ, ಹುಟ್ಟಿರೋದು ಅಂತ ಕೃತಿ ಅಂತ. ಅದಕ್ಕೆ ಇನ್ನೊಂದು ಕಗ್ಗ ಹೇಳ್ತಾರೆ, ಸುಮ್ಮನೊಬ್ಬಂಟಿಯಂತಿಹುದು ಬೇಸರಬಹುದು, ಹೊಮ್ಮುವೆನು ಕೋಟಿ ರೂಪದಲ್ಲಿ ನಾನೆಂದು ಬ್ರಹ್ಮ ಎಳೆಸಿದನಂತೆ. ಆ ಎಳೆಸಿಕೆಯ ಮಾಯೆ ನಮ್ಮ ಇರವು ಮಾಯೆಯಲ್ಲಿ ಮಂಕುತಿಮ್ಮ. ಸುಮ್ಮನೊಬ್ಬಂಟಿಯಂತಿಹುದು ಬೇಸರಬಹುದು. ನೀವು ಬೇಸರ ಆಗಿದ್ದಾಗ ಏನು ಮಾಡ್ತೀರಾ? ಏನೋ ಪುಸ್ತಕ ತಗೋತೀರಾ ಅಥವಾ ಏನೋ ಆಲೋಚನೆ, ಹಾಗೆ ಅವನು ಆಲೋಚನೆ ಮಾಡ್ತಾನೆ. ಅವನು ಆಲೋಚನೆ ಮಾಡಿದಾಗ ಮಾಯೆ ಸೃಷ್ಟಿಯಾಗುತ್ತೆ. ಆ ಮಾಯೆಯಲ್ಲಿ ನಾವು ಇದ್ದೀವಿ. ತತ್ಕೃತಿ ಜಾಲ. ಈಗ ಅರ್ಥ ಆಯ್ತಾ? ಬ್ರಹ್ಮ ಆಲೋಚನೆ ಮಾಡಿದಾಗ ಆಯ್ತು, ಸ್ವಲ್ಪ ಸ್ಲಿಪ್ ಆಯ್ತದು. ಹಾಂ, ಎಲ್ಲಿ ಸ್ವಲ್ಪ ಆಚೆ ಸರಿ ಇದೆಯಾ? ಬನ್ನಿ. ಹಾಂ ಸರ್, ಧರ್ಮವೆಂಬುದೇನು? 97 ತಗೊಳ್ಳಿ ಸರ್. 97. ಹಾಂ, ಎಲ್ಲದರಲ್ಲೂ ಡೆಪ್ತ್ ಇದೆ, ನಮಗೆ ಡೆಪ್ತ್ ಇದೆ. ಈಗ ಬೇರೆಯವರು ಕಗ್ಗ ಓದೋದಕ್ಕೂ ನಾವು ಕಗ್ಗ ಓದೋದಕ್ಕೂ ಭಾಳ ವ್ಯತ್ಯಾಸ. ಈ ಕ್ಲಾಸಲ್ಲಿ ಕಗ್ಗ ಓದೋದಕ್ಕೂ ಹೊರಗಡೆ ಕಗ್ಗ ಓದೋದಕ್ಕೂ ವ್ಯತ್ಯಾಸ ಇದೆ. ಇಲ್ಲಿ ನಾವು ಉಪನಿಷತ್ತು ಬ್ಯಾಕ್ಗ್ರೌಂಡಲ್ಲಿ ಓದ್ತಾ ಇದ್ದೀವಿ, ಅವರು ಉಪನಿಷತ್ತು ಬ್ಯಾಕ್ಗ್ರೌಂಡ್ ಕಗ್ಗ ಬರೀತಾರೆ. ಧರ್ಮವೆಂಬುದೇನು ಸಿಗ್ತಾ ಸರ್? 97. ಧರ್ಮವೆಂಬುದೇನು, ಕರ್ಮವೆಂಬುದೇನು, ಬ್ರಹ್ಮಾಂಡ ಕಥೆಯೇನು, ಜೀವಿತವಿದೇನು? ಬ್ರಹ್ಮವೆಲ್ಲಕ್ಕೂ ಮೂಲ ಮಾಯೆ ತತ್ಕೃತಿ ಜಾಲ. ಏನು ಹೇಳ್ದೆ ಅದಕ್ಕೆ? ಇನ್ನೊಂದು ಕಗ್ಗ, ಸುಮ್ಮನೊಬ್ಬಂಟಿ ಅಂತಿಹುದು ಬೇಸರಬಹುದು, ಹೊಮ್ಮುವೆನು ಕೋಟಿ ರೂಪದಲ್ಲಿ ನಾನೆಂದು ಬ್ರಹ್ಮ ಎಳೆಸಿದನಂತೆ. ಆ ಎಳೆಸಿಕೆ ಮಾಯೆ. ನೀವು ಸತ್ತುಗುಣರಾಗಿ ಒಂದು ಕಡೆ ಕೂತ್ಕೊಂಡಾಗ ನಿಮ್ಮಲ್ಲಿ ಏನಾದ್ರು ಆಲೋಚನೆ ಬರ್ತಾ ಇರುತ್ತಲ್ಲ, ಆ ಡ್ರೀಮ್ ಅದು ಮಾಯೆ. ಬ್ರಹ್ಮನಿಗೆ ಅದು ಬಂದಿದೆ, ಅದು ಮಾಯೆ, ಅದು ನಾವು. ತತ್ಕೃತಿ ಜಾಲ. ಬ್ರಹ್ಮನಿಗೆ ಆ ರೀತಿ ಆಲೋಚನೆ ಬಂದಾಗ, ಡ್ರೀಮ್ ಮಾಡಿದಾಗ ನಾವು ಬಂದ್ಬಿಟ್ಟು ಮೂಲ ಮಾಯೆಗೆ ತಗೋದು. ಧರ್ಮ, ಕರ್ಮ, ಬ್ರಹ್ಮಾಂಡ ಕಥೆ ಮೂರಕ್ಕೂ ಬ್ರಹ್ಮನೇ ಮಾಯ ಅಂತ ಹೇಳೋದು. ಬ್ರಹ್ಮವೆಲ್ಲಕ್ಕೂ ಮೂಲ ಮಾಯೆ ತತ್ಕೃತಿ ಜಾಲ. ಈಗ ನೀವು ಸುಮ್ಮನೆ ಕೂತಿದ್ದಾಗ ನಿಮ್ಮ ಡ್ರೀಮಲ್ಲಿ ಏನೇನೋ ಅದೆಲ್ಲ ನೀವು ಇನ್ವಾಲ್ವ್ ಆಗಿ ನೀವು ನೋಡ್ತಾ ಇದ್ದೀರಿ ಅಷ್ಟೇ, ಅದೆಲ್ಲ ಆಗ್ತಾ ಇದೆ ಅಲ್ಲಿ ಏನೇನು. ಹಾಗೆ ಬ್ರಹ್ಮ ನೋಡ್ತಾ ಇದ್ದೀರಿ, ಇದೆಲ್ಲ ಆಗ್ತಾ ಇದೆ. ಬ್ರಹ್ಮವೇದ್ಯ ಸುಮ್ಮನೊಬ್ಬಂಟಿ ಅಂತಿಹುದು ಬೇಸರಬಹುದು, ಹೊಮ್ಮುವೆನು ಕೋಟಿ ರೂಪದಲ್ಲಿ ನಾನೆಂದು ಬ್ರಹ್ಮ ಎಳೆಸಿದನಂತೆ. ಆ ಎಳೆಸಿಕೆ ಮಾಯೆ. ನಾವಿರೋದೆಲ್ಲಿ? ಮಾಯೆಯಲ್ಲಿ. ಮಾಯೆ ಅಂದ್ರೇನು? ಮಾಯೆ ಅಂದ್ರೇನು? ಪ್ರಕೃತಿ. ಹೌದಾ? ಪ್ರಕೃತಿಯ ಪುರುಷ ಎರಡೇ ತಾನೆ, ಮ್ಯಾಟರ್ ಆ್ಯಂಡ್ ಸ್ಪಿರಿಟ್. ಗಾಟ್ ಇಟ್? ಮ್ಯಾಟರ್, ಸ್ಪಿರಿಟ್. ಪ್ರಕೃತಿ, ಪುರುಷ. ಮಾಯೆ, ಬ್ರಹ್ಮ. ಅದಕ್ಕೊಂದು ಕಗ್ಗಕ್ಕೆ ಬನ್ನಿ, ಇಮಿಡಿಯೇಟಾಗಿ ಅಲ್ಲಿ ಹೋಗೋಣ. 148. ಸರಿ, ಅದನ್ನೇ ಮಾಡಿದ್ದು. ಪುನಃ ಮಾಡೋಣ, ಯಾಕೆಂದರೆ ಇವರು ಇರಲಿಲ್ಲ 148 ಅದು ಮಾಡಿ ಮುಗಿಸ್ತೀನಿ. ನೆಕ್ಸ್ಟು ಹಾಗೆ ತೊಗೊಂಡೋಗೋಣ. 148 ಪ್ರಕೃತಿಯಂ ಸಿಗ್ತಾ? ಪ್ರಕೃತಿಯಂ ಪೊರಗಿರುವ ನರನಾರು ಸೃಷ್ಟಿಯಲ್ಲಿ. ಪ್ರಕೃತಿ ಏನು? ಪ್ರಕೃತಿ ಅಂದ್ರೆ ಏನು? ಪ್ರಕೃತಿ ಅಂದರೆ ಯಾವುದು? ಮಾಯೆ, ಜೀವಾತ್ಮ. ಮಾಯೆ ಸಾರಿ, 2 ಟರ್ಮು. ಪ್ರಕೃತಿ, ಪುರುಷ. ಪುರುಷ ಅಂದ್ರೇನು? ಪ್ರಕೃತಿ ಅಂದ್ರೇನು? ಪುರುಷ ಅಂದರೆ ಆತ್ಮ ಅಂತ ಇಟ್ಕೋಬೋದು. ಪ್ರಕೃತಿ ಅಂದರೆ
ಪ್ರಕೃತಿ ಅಂದ್ರೆ ಜೀವ. ಅನಾತ್ಮ. ಈಗ ಬಾಯಲ್ಲಿ ತರಬೇಕಲ್ಲ, ಆತ್ಮ ಅನಾತ್ಮ ಎರಡು. ಆತ್ಮ ಅನಾತ್ಮ ವಿವೇಕ, ವಿವೇಕ ಚೂಡಾಮಣಿ. ಏನದು? ಪ್ರಕೃತಿ ಪುರುಷ, ಬ್ರಹ್ಮ ಮಾಯೆ. ಕರೆಕ್ಟ್? ಗಾಟ್ ಇಟ್? ಪ್ರಕೃತಿ ಹೊರಗಿರುವ ನರನಾರ ಸೃಷ್ಟಿಯಲ್ಲಿ. ಆಮೇಲೆ ಸ್ವಕೃತಿ ಎಂದು ಅವನೆನ್ನುವುದು ಅವಳು ಇರದೊಡೆ ಇರೋದು. ಈಗ ನಾನು ಮಾಡಿದ್ದೀನಿ ಅಂತ ನಾನು ಏನಾದ್ರು ಹೇಳಿದರೆ ನೀವು ಪ್ರಕೃತಿಯನ್ನು ಬಿಟ್ಟು ಮಾಡಲಿಕ್ಕಾಗುತ್ತಾ? ಮಡಿಕೆ ಬಿಟ್ಟು ಅಲ್ಲ, ಮಣ್ಣು ಬಿಟ್ಟು ಮಡಿಕೆ ಮಾಡೋಕ್ಕಾಗುತ್ತಾ? ಮಣ್ಣಿಲ್ದೇ ಮಡಿಕೆ ಮಾಡೋಕ್ಕಾಗುತ್ತಾ? ಇಲ್ಲ, ಮಣ್ಣು ಬೇಕು. ಹಾಗೆಯೇ ಪ್ರಕೃತಿ ಇಲ್ಲದೇ ನಮ್ದು ಯಾವ ಕೆಲಸನೂ ಆಗಲ್ಲ. ನಮ್ಮ ಆಲೋಚನೆ ಕೂಡ ಪ್ರಕೃತಿಯೇ ಮಾಡೋದು. ನಿಮ್ಮ ಮೂಲಕ ಕೆಲಸ ಮಾಡೋದು ಪ್ರಕೃತಿ. ಮಹತ್ತತ್ವ, ಹಿರಣ್ಯಗರ್ಭ ಎಲ್ಲ ಪ್ರಕೃತಿ. ಪುರುಷತತ್ವ ಒಂದ್ಬಿಟ್ಟು ಇನ್ನೆಲ್ಲ ಪ್ರಕೃತಿ. ಕರೆಕ್ಟ್? ಅವಳು ಬಿಟ್ಟು ಹೆಂಗಿರೋದು? ಸ್ವಕೃತಿ ಎಂದು ಅವನೆನ್ನುವುದು ಅವಳು ಇರದೊಡೆ ಇರದು. ಸುಕೃತವೆನಿಸುವುದು ನೀ ಅವಳ ವಶಕ್ಕೆ ಕೊಳ್ಳುವ ನಯ. ಸುಕೃತ ಏನು? ಸುಕೃತ ಒಳ್ಳೆಯದು. ಏನು ಒಳ್ಳೆಯದು? ಅವಳನ್ನು ವಶಕ್ಕೆ ತಗೊಳ್ಳೋದು ಒಳ್ಳೆಯದು. ಅವಳನ್ನು ವಶಕ್ಕೆ ತಗೊಳ್ಳೋದು ಹೇಗೆ? ಅವಳನ್ನು ವಶಕ್ಕೆ ತಗೊಳ್ಳೋದು ಹೇಗೆ? ಪ್ರಕೃತಿಯನ್ನು ವಶಕ್ಕೆ ತಗೊಳ್ಳೋದು ಹೇಗೆ? ಕಗ್ಗ ಇದೆ, ಉತ್ತರ ಇದೆ. ಸುಕೃತವೆನಿಸುವುದು ಅವಳು ನೀ ವಶಕ್ಕೆ ಕೊಳ್ಳುವ ನಯ. ಅವಳನ್ನು ಹೇಗೆ ವಶಕ್ಕೆ ತಗೋತೀಯ ಅದು ಸುಕೃತ. ದೊರೆವ ಜೀತಕ್ಕೆ ದುಡಿತ, ಮರುದಿರದ ಚಿಂತೆ ಮಿತ, ಹೊರೆಯ ಹಗುರಾಗಿಸುವ ಕೆಳೆಯರೊಡನಾಟ, ಸರಳತೆಯ ಪರಿತುಷ್ಟಿ, ಪರಮಾರ್ಥ ದೃಷ್ಟಿ, ಇವು ಸರಿಗೂಡೆ ಸುಕೃತ. ಇದು ಸುಕೃತ. ನೀವು ಜೀವನವನ್ನು ಹೇಗೆ ಎಷ್ಟು ಶಿಸ್ತಾಗಿ ಎಷ್ಟು ಡಿಸಿಪ್ಲಿನ್ ತಗೊಂಡೋಗ್ತಿದ್ದೀರ ಅದು ಸುಕೃತಿ. ಪ್ರಕೃತಿ ನಿಮ್ಮ ವಶದಲ್ಲಿದ್ದಾಳೆ. ನಿಮ್ಮ ರುಟೀನಲ್ಲಿ ಪರ್ಫೆಕ್ಟಾಗಿದ್ದೀರಾ, ನಿಮ್ಮ ಸಂಸ್ಕಾರ ಪ್ರಕಾರ ಇದ್ದೀರಾ, ಶುದ್ಧ ಸತ್ವಗುಣದಲ್ಲಿದ್ದೀರಾ. ನಿಮಗೆ ಸಾವು ಬದುಕು ಅದ್ರ ಬಗ್ಗೆ ಏನಿಲ್ಲ. ನಿಮ್ಮ ಕೆಲಸ ಮಾಡ್ಕೊಂಡು ಬೇರೆ ಗಿಡಗಳು ಮರಗಳು ಹೇಗೆ ಕೆಲಸ ಹಾಗೆ ನೀವು ಕೂಡ ಕೆಲಸ ಮಾಡಿಕೊಂಡು ಹಾರ್ಮೋನಿ ಆ್ಯಂಡ್ ಬ್ಯೂಟಿ. ಚಿನ್ಮಯ ಅಂತ ಹಾರ್ಮೋನಿಯಸ್ ಲಿವಿಂಗ್, ಹಾರ್ಮೋನಿ ಆ್ಯಂಡ್ ಬ್ಯೂಟಿ. ನಿಮ್ಮ ಆಲೋಚನೆಗಳೆಲ್ಲ ಪ್ರಕೃತಿ. ಆ ಟೈಮ್ಗೆ ಹೇಳಬೇಕು, ಆ ಟೈಮ್ ಇರೋ, ಆ ಟೈಮ್ ಪರ್ಫೆಕ್ಟ್. ದೊರೆವ ಜೀತಕ್ಕೆ ದುಡಿತ, ಮರುದಿನದ ಚಿಂತೆ ಮಿತ, ಹೊರೆಯ ಹಗುರಾಗಿಸುವ ಕೆಳೆಯರೊಡನಾಟ, ಸರಳತೆಯ ಪರಿತುಷ್ಟಿ, ಪರಮಾರ್ಥ ದೃಷ್ಟಿ, ಇವು ಸರಿಗೂಡೆ ಸುಕೃತ. ಸುಕೃತವೆನಿಸುವುದು ನೀನು ಅವಳ ವಶಕ್ಕೆ ಕೊಡುವ ನಯ. ವಿಕೃತಿಗೆಡೆಯಾಗದಿರೋ. ಯಾಕೆ ವಿಕೃತಿಗೆಡೆಯಾಗೋದು? ಯಾವಾಗ ಈ ಮಗು 2ನೇ ಕ್ಲಾಸ್ ಓದ್ತಾ ಇದ್ದ ಮಗು ಫಸ್ಟ್ ಕ್ಲಾಸಲ್ಲಿ ಇತ್ತಿದ್ದು 25ನೇ ವರ್ಷ ಆದಾಗ ಅದು ಡಿಸ್ಟ್ರಾಕ್ಷನ್ಗೆ ಒಳಗಾಗಿ ಬೇರೆ ಕಡೆಯಿಂದ ಎಲ್ಲ ಬಂದು ಹೋಯ್ತಲ್ಲ, ವಿಕೃತಿ. ಅದಕ್ಕೇನು ಮಾಡಬೇಕು, ಮುಂದೆ ಏನು ಹೋಗ್ಬೇಕು ಗೊತ್ತಿಲ್ಲ, ಸಂಸ್ಕಾರ ಇಲ್ಲ, ಉಪನಿಷತ್ತಿಲ್ಲ, ಭಗವದ್ಗೀತೆ ಇಲ್ಲ, ಎಂಥದಿಲ್ಲ ಅದ್ರ ಕೈಲಿ ಬರೀ ಅದರ ಫ್ರೆಂಡ್ಸು, ಅದರ ಆಫೀಸು, ಅದರ ಹೆಂಡತಿ, ಆ ಇನ್ಫ್ಲುಯೆನ್ಸಲ್ಲಿ ಒಳಗಾಗಿ ಛಿದ್ರ ಆಗೋಗ್ಬಿಟ್ಟಿದೆ. ಅದು ವಿಕೃತಿಗೆ ಎಡೆಯಾಗದಿರೋ. ಇದು ವಿಕೃತಿ. ನಿಮ್ಮ ಮನಸ್ಸಿನ ಬ್ಯಾಲೆನ್ಸನ್ನು ನೀವು ಹೊರ ಪ್ರಪಂಚದ ಆ ಪ್ರೆಷರ್ಗೆ ಯಾವಾಗ ಕಳ್ಕೊತೀರಾ ಅದು ವಿಕೃತಿ. ಮನಸ್ಸಿನ ಬ್ಯಾಲೆನ್ಸನ್ನು ಏನೋ ಬೇಜಾರು, ಏನು ಯಾಕೆ ಗೊತ್ತಿಲ್ಲ, ಸುಮ್ಮನೆ ಕೂತ್ಕೊಂಡ್ರೆ ಬೇಜಾರು, ವಿಕೃತಿ. ನಿಮ್ಮ ಕೆಲಸ ನೀವು ಕರೆಕ್ಟಾಗಿ ಮಾಡ್ತಾ ಇಲ್ಲ, ನಿಮ್ಮ ರೂಟೀನಲ್ಲಿ ನೀವು ಹೋಗ್ತಾ ಇಲ್ಲ, ನಿಮ್ಮ ದಾರಿಯನ್ನು ನೀವು ಸರಿಯಾಗಿ ಆರಿಸ್ಕೊಂಡಿಲ್ಲ. ಯು ಆರ್ ನಾಟ್ ಲಿವಿಂಗ್ ಎ ಡಿಸಿಪ್ಲಿನ್ ಲೈಫ್. ಅಷ್ಟೇ ವಿಕೃತಿ. ಯಾವಾಗಲೂ ಗೊಳೋನ್ ವಿಕೃತಿಗೆಡೆಯಾಗದಿರೋ. ಸೊ ಸತ್ವಗುಣ ನಮ್ಮ ಗುರಿ, ಚಿತ್ತ ಸಮಾಧಾನ ನಮ್ಮ ಗುರಿ. ಅದೆರಡನ್ನು ಪಡಿಬೇಕಾದ್ರೆ ಏನು ಮಾಡಬೇಕು? ವಿಚಾರ ಮಾರ್ಗಕ್ಕೆ ಬರಬೇಕಾದ್ರೆ ಶಾಸ್ತ್ರ ಬೇಕು, ಗುರುವಿನ ಮೇಲೆ ಅಪಾರವಾದ ನಂಬಿಕೆ ಬೇಕು. ಇದೆರಡು ಇಲ್ಲದೆ ಹೋದರೆ ಕೆಲಸ ಆಗಲ್ಲ. ಸಂಪ್ರದಾಯದ ಪ್ರಕಾರ ಹೋದರೆ ನಿಮಗೆ ಚಿತ್ತ ಸಮಾಧಾನ ಕಟ್ಟಿಟ್ಟ ಬುತ್ತಿ. ಸಣ್ಣ 5 ನಿಮಿಷ ಜಾಸ್ತಿ ಇತ್ತು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ,
ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತತ್ಸತ್. ಮೊನ್ನೆ ಒಂದು ಕಗ್ಗ ಕಳಿಸಿದ್ರೆ ಅದು ಒಳಗಿನ ಆಂತರಿಕ ಮತ್ತು ಹೊರಗಿನ ಇದಕ್ಕೆ ಅಂತ